ಎಲ್ಲರಿಗೂ ಓಕೆ. ಬೆಳಿಗ್ಗೆ ಆಯಿತು, ಸುಮಾರು ಕೆಲಸ ಇವತ್ತು. ಸ್ವಲ್ಪ ಡಯಟ್ ಫುಡ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ದಿನದಿಂದ. ಅದೇ ಅಂದರೆ ಸ್ವಲ್ಪ ವಿಟಮಿನ್ ಡಿ ಅದೆಲ್ಲ ಕಮ್ಮಿ ಉಂಟು ಹಾಗೆಲ್ಲ ಹೇಳಿದ್ರಲ್ಲ, ಆಮೇಲೆ ಸ್ವಲ್ಪ ಎಲ್ಲ ಡಯಟ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಇದರಲ್ಲಿ ಉಂಟು ನೋಡಿ, ತುಂಬ ನೀರಿನ ಅಂಶ ಬಾಡಿಯಲ್ಲಿ ಜಾಸ್ತಿ ಆಗಿದೆ, ಹಾಗಾಗಿ ಅದು ಹೋಗಬೇಕಲ್ವಾ. ಹಾಗೆ ಲಿಕ್ವಿಡ್ ಡಯಟ್ ತೊಗೊಂಡ್ರೆ ತುಂಬ ಕಮ್ಮಿ ಆಗುತ್ತೆ ಅದರಿಂದ. ನಿಮ್ಮ ಜೊತೆ ಕೂಡ ನನ್ನ ಲಿಕ್ವಿಡ್ ಡಯಟ್ ನಾನು ಸುಮಾರು ಸಲ ಶೇರ್ ಮಾಡಿದ್ದೀನಿ ನಾನು ಮಾಡುವಾಗ. ಇವಾಗ ಕೂಡ 2 ದಿನದಿಂದ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಆದರೆ ಸಂಜೆ ನಾನು ಸ್ವಲ್ಪ ಏನಾದರೂ ತಿಂತಾ ಇದ್ದೀನಿ. 2 ಹೊತ್ತಿಗೆ ನಾನು ಡಯಟ್ ಅಂದರೆ ಫುಲ್ ಏನು ಕೂಡ ತಗೊಳ್ತಾ ಇಲ್ಲ, ಖಾಲಿ ಲಿಕ್ವಿಡಲ್ಲೇ ಇದ್ದೀನಿ. ಆಮೇಲೆ ಸಂಜೆಗೆ ಸ್ವಲ್ಪ ಏನಾದರೂ ತಿಂತೀನಿ, ಹೀಗೇ ಆಯಿಲ್ ಕಮ್ಮಿ ಇರುವಂಥದ್ದು, ಹಾಗೆ ಮಾಡ್ತಾ ಇದ್ದೀನಿ. ಹಾಗೂ ಇನ್ನೊಂದೇನೆಂದರೆ ಇವತ್ತು ಒಂದು ಸ್ಪೆಷಲ್ ಸಲಾಡ್ ಮಾಡೋಣ ಅಂತ ಹೇಳಿ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಅದಕ್ಕೆ ದಿನ ಬಂದಿದೆ ಅಂತ ಹೇಳ್ತಾರೆ ನೋಡಿ. ಹಾಗೆ ಇವತ್ತು ನಾನು ಕೆಲವು ಕೋರಿಯನ್ ಡಿಶ್ ಟ್ರೈ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ನನ್ನ ಫೇವ್ರೆಟ್ ಕೋರಿಯನ್ ಡಿಶಸ್ ಕೆಲವು, ಮ್ಯಾಕ್ಸಿಕನ್, ಕೋರಿಯನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲಿ ನಾನು ಇವತ್ತು ಕೋರಿಯನ್ ಸಲಾಡ್ ಒಂದು ಮಾಡ್ತೀನಿ. ಕೆಲವು ವಿಚಿತ್ರ ಹೆಸರಿರುತ್ತೆ ಇದಕ್ಕೆ ಅವರೆಂತ ಕಿಮ್ಚಿ ಅಂತ ಹೇಳಿ. ಅದಕ್ಕೆ ಕೆಲವು ಸಾಸ್ ಕೂಡ ಬೇಕಾಗುತ್ತೆ. ಫಸ್ಟಿಗೆ ಸಾಸ್ ರೆಡಿ ಮಾಡ್ತಾ ಇದ್ದೀನಿ. ವೀನು ಹೋಗಿದ್ದಾನೆ ಅದಕ್ಕೆ ಬೇಕಾಗಿದ್ದ ವೆಜಿಟೇಬಲ್ಸ್ ತರಲಿಕ್ಕೆ. ಇದರದ್ದು ಮಾಲ್ಗಳಲ್ಲಿ ಹಾಗೆಲ್ಲ ಸಿಗೋದು, ಹಾಗೆ ಅದನ್ನು ತರಲಿಕ್ಕೆ ಹೋಗಿದ್ದಾನೆ. ಹಾಗೂ ಅದರೊಂದಿಗೆ ನಾನು ಇಲ್ಲಿ ಸಾಸ್ ಎಲ್ಲ ರೆಡಿ ಮಾಡಿ ಇಟ್ಟರೆ ಬೇಗ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಓಕೆ, ನಾನು ಆವಾಗಲೇ ಹೇಳಿದ್ದೆ ನೋಡಿ, ಕಿಮ್ಚಿ ಅಂತ ಹೇಳಿ ನಾನು ನಿಮಗೆ ಒಂದು ಸಲಾಡ್ ತೋರಿಸ್ತೀನಿ ಅಂತ ಹೇಳಿ. ಅದಕ್ಕೆ ಅವರು ಗೋಚುಚಾಂಗ್ ಅಂತ ಹೇಳಿ ಒಂದು ಸಾಸ್ ಅನ್ನು ಹಾಕ್ತಾರೆ. ಅವ್ರದ್ದೊಂದು ಚಿಲ್ಲಿ ಪೇಸ್ಟ್, ಆದರೆ ಇಲ್ಲಿ ನಮಗೆ ಅದು ಈಸಿಯಾಗಿ ಸಿಗುದಿಲ್ಲ. ಅದನ್ನು ನಾವು ಮನೆಯಲ್ಲೇ ಮಾಡ್ಬೋದು. ಸ್ವಲ್ಪ ಅದಕ್ಕೆ ಅವರು ಫಿಶ್ ಇದೆಲ್ಲ ಹಾಕ್ತಾರೆ, ಆದರೆ ನಾವು ಮನೆಯಲ್ಲಿ ಹೋಮ್ ಮೇಡ್ ಮಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಅದಕ್ಕೆ ಟೇಸ್ಟ್ ಸೇಮ್ ಬರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ ಈಗ. ಫಸ್ಟಿಗೆ ನಮಗೆ ಚಿಲ್ಲಿ ಪೇಸ್ಟ್ ಮಾಡಿಕೊಂಡು, ಹಾಗಾಗಿ ನಾನಿಲ್ಲಿ ಈಗ ಫಸ್ಟಿಗೆ ಬ್ಯಾಡಗಿ ಮೆಣಸು ತೆಗೆದು ಅದರ ಬೀಜ ಎಲ್ಲ ಒಳಗಡೆದೆಲ್ಲ ತೆಗೆದು ಅದನ್ನು ಎಲ್ಲ ಬೇಯಿಸ್ಲಿಕ್ಕೆ ಕೊಟ್ಟು ಅದು ಮಾಡ್ತೀನಿ, ಬನ್ನಿ. ಓಕೆ, ಈಗ ಇಲ್ಲಿ ಇದಾಗ್ತಾ ಉಂಟು, ಚಿಲ್ಲಿ ರೆಡಿ ಆಯಿತು ನಮ್ಮದು ನೋಡಿ. ಇದನ್ನೀಗ ಬೇಯಿಸ್ಲಿಕ್ಕೆ ಹಾಕಲಿಕ್ಕೆ ಪೇಸ್ಟ್ ಮಾಡಲಿಕ್ಕೆ ಇದೆಲ್ಲ ತೆಗೆದಾಯ್ತು ನಾನು. ಇವಾಗ ಸ್ವಲ್ಪ ಫ್ರೆಶ್ ಗಾರ್ಲಿಕ್ ಹಾಕ್ತೀನಿ ಅದಕ್ಕೆ, ಹಾಗೂ ಅದರೊಂದಿಗೆ ಸ್ವಲ್ಪ ಜಿಂಜರ್ ಹಾಕ್ತೀನಿ, ಸಣ್ಣ ತುಂಡು ಹಾಕ್ತೀನಿ, ಜಾಸ್ತಿ ಬೇಡ. ಓಕೆ, ಇವಾಗ ಇಲ್ಲಿ ನೀರನ್ನು ಇವಾಗ ಬಾಯ್ಲ್ ಆಗಲಿಕ್ಕೆ ಇಡ್ತಾ ಇದ್ದೀನಿ ನಾನು. ಯಾಕೆಂದರೆ ಇದು ಮೆಣಸು ಇದರಲ್ಲಿ ಒಳ್ಳೆ ರೀತಿ ಬಾಯ್ಲ್ ಎಲ್ಲ ಆಗಿ ಸಾಫ್ಟ್ ಆಗಬೇಕು. ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕಿ ಎಲ್ಲ ಡ್ರೈ ಆಗಬೇಕು. ಸ್ವಲ್ಪ ನೋಡಿ ಜಿಂಜರ್ ಹಾಕಿದ್ದೀನಿ ಫ್ರೆಶ್, ಹಾಗೂ ಸ್ವಲ್ಪ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಹಾಗಾದ್ರೊಂದಿಗೆ ಮೆಣಸು. ಪ್ರಿಯಾ, ನಾ ಬಂದೆ. ನಿಮಗೆ ಬೇರೆ ಕೆಲಸ ಇರಲ್ವಾ? ಇಲ್ಲ, ತಗೋ ವೈನ್, ಎಂಜಾಯ್. ಅಮ್ಮನ ಕೊಟ್ಟಾಯಿತು, ಸೊ ಅದೆಲ್ಲ ಕುಡಿ. ಕಾಲಿಗಮ್ಮ ಪೈಲೆ ಪಿಯಲೆ ಯಾಕೆ ಕುಡಿದ್ರಿ ಮೊದಲು ನೀವು? ಅವ್ರಿಗೆ ಎಂತದೆಲ್ಲ ಕೊಟ್ಟಿದ್ದಲ್ಲ ನಿಮಗೆ. ಇನ್ನು ದೊಡ್ಡ ಚಾಲ್ ಒಂದು ಗೊತ್ತು ನನಗೆ. ಓಕೆ, ಕೋರಿಯನ್ ಗೋಚುಜಾಂಗ್ ಸಾಸಿಗೆ ಏನು ಗೊತ್ತುಂಟಾ, ಸ್ಟಿಕ್ಕಿ ಆಗಲಿಕ್ಕೆ ಸ್ವಲ್ಪ ಕಂಬೈನ್ ಬರಲಿಕ್ಕೆ ಅದು ರೈಸ್ ಬಾರ್ಲಿ ಅದನ್ನೆಲ್ಲ ಹಾಕಿ ಅವರು ಸ್ವಲ್ಪ ಈ ರೀತಿ ಬಿಸಿ ಮಾಡಿ ಒಂದು ಸ್ಟಿಕ್ಕಿ ಆದ ಒಂದು ಪೇಸ್ಟ್ ಮಾಡ್ತಾರೆ. ನಾನಿಲ್ಲಿ ರೈಸ್ ಫ್ಲೋರ್ ಉಂಟು ನೋಡಿ, ಅದನ್ನು ಒಂದು 1/4 ಕಪ್ಪಷ್ಟು ಹಾಕಿ ಅದರಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಬೇಯಿಸಲಿಕ್ಕೆ ಅಷ್ಟೇ ಇದು.
ಓಕೆ, ಇದು ಸ್ವಲ್ಪ ಗಟ್ಟಿ ಆಗೋ ತನಕ, ಸ್ವಲ್ಪ ಸ್ಟಿಕ್ಕಿ ಆಗೋ ತನಕ ಇದೇ ರೀತಿ ಮಾಡಿ. ಇದಕ್ಕೆ ನಿಜವಾಗ್ಲೂ ಬಾರ್ಲಿ, ಸೋಯಾ ಪೌಡರ್ ಎಲ್ಲ ಹಾಕ್ತಾರೆ, ಆದರೆ ನಮ್ಮ ಹತ್ರ ಈಗ ಅದೆಲ್ಲ ಅವೈಲೇಬಲ್ ಇಲ್ಲ, ಇದ್ದಿದ್ರಲ್ಲೇ ಮಾಡೋಣ ಅಂತ ಹೇಳಿ. ಓಕೆ ಓಕೆ ನೋಡಿ, ಈ ರೀತಿ ಬರಬೇಕಿದು, ಪರ್ಫೆಕ್ಟ್ ಆಗಿದೆ. ಇವಾಗ ಈ ಟೆಕ್ಸ್ಚರ್ ಬಂದರೆ ಆಯಿತು. ಗ್ಯಾಸನ್ನು ಆಫ್ ಮಾಡೋಣ, ತಣ್ಣಗಾಗಲಿದು. ಓಕೆ, ಸ್ವಲ್ಪ ಚಿಕನ್ ಬೋನ್ಲೆಸ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಸಾಲ್ಟ್ ಹಾಕೋಣ, ಸೋಯಾ ಹಾಕೋಣ, ಅರಶಿನ ಪೌಡರ್, ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿ. ಓಕೆ, ಇದನ್ನು ಹೀಗೆ ಸ್ವಲ್ಪ ಹೊತ್ತು ಇಡೋಣ, ಮ್ಯಾರಿನೇಟ್ ಆಗಲಿದ್ದು. ಓಕೆ, ಮೆಣಸು ಒಳ್ಳೆ ಸಾಫ್ಟ್ ಆಗಿದೆ ಹಾಗೂ ಡ್ರೈ ಆಗಿದೆ, ತಣ್ಣಗೆ ಕೂಡ ಆಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ವಿನಿಗರ್ ಹಾಕಿ ಗ್ರೈಂಡ್ ಮಾಡಬೇಕು. ಇದಾದರೆ ಸ್ವಲ್ಪ ಅವರ ಉಪ್ಪಿನಕಾಯಿ ರೀತಿ, ನಾವು ಉಪ್ಪಿನಕಾಯಿ ಎಲ್ಲ ಯಾವ ರೀತಿ ಸ್ಟಾಕ್ ಮಾಡಿ ಇಡ್ತೀವಿ ನೋಡಿ, ಅದಕ್ಕೆ ವಿನಿಗರ್ ಬೇಕಾಗುತ್ತೆ, ಇಲ್ದಿದ್ರೆ ಹಾಳಾಗುತ್ತೆ ಬೇಗ. ಅವ್ರು ನಿಜವಾಗ್ಲೂ ಫಿಶ್ ಆಯಿಲ್ ಹಾಕ್ತಾರೆ, ನಮ್ಮ ಹತ್ರ ಈಗ ಫಿಶ್ ಆಯಿಲ್ ಇಲ್ಲ, ಅದರ ಬದಲು ನಾನು ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಸೇಸಮೆ ಆಯಿಲ್ ಒಂದು 2 ಚಮಚದಷ್ಟು ಹಾಕ್ತಾ ಇದ್ದೀನಿ. ಲೈಟಾಗಿ ಸ್ವಲ್ಪ ಉಪ್ಪು ಹಾಕೋಣ, 1 ಚಮಚದಷ್ಟು ಸೋಯಾ. ರೈಸ್ ಇದು ರೆಡಿ ಮಾಡಿದ ಪೇಸ್ಟನ್ನು ಕೂಡ ಇದಕ್ಕೆ ಹಾಕೋಣ. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಓಕೆ, ಇವಾಗ ಇಲ್ಲಿ ರೆಡಿಯಾಗಿದೆ. ಈ ಕುಕುಂಬರ್ ತಗೊಂಡಿದ್ದೀನಿ, ಇದಕ್ಕೆ ಜುಕಿನಿ ಅಂತ ಕೂಡ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ ಇದಕ್ಕೆ. ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಈಸಿಯಾಗಿ, ಇದನ್ನು ನೀವು ತರಬೇಕು. ಇವತ್ತು ಮಾಡುವ ಸಲಾಡಿಗೆ ಇದು ಬೆಸ್ಟ್. ಅದೇ ರೀತಿ ಕ್ಯಾರೆಟ್ ಕೂಡ ಹಾಕೋಣ, 1-2 ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮೂಲಂಗಿ, ಕ್ಯಾರೆಟ್ ಏನು ಬೇಕಿದ್ರೂ ಹಾಕ್ಬೋದು ನೀವು. ಆಮೇಲೆ ಸ್ಪ್ರಿಂಗ್ ಆನಿಯನ್, ಓಕೆ, ಇಷ್ಟನ್ನೆಲ್ಲ ಹಾಕಿ ನಾವು ಉಪ್ಪನ್ನು ಹಾಕಬೇಕಾಗತ್ತೆ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಡಬೇಕಿದು. ನಾವು ಮನೆಯಲ್ಲಿ ಎಲ್ಲ ಪಿಕ್ಕಲ್ ಯಾವ ರೀತಿ ಮಾಡ್ತೀವಿ ನೋಡಿ, ಅದಕ್ಕೆ ಉಪ್ಪನ್ನೆಲ್ಲ ಹಾಕಿ ಇಡ್ತೀವಿ, ಅದೇ ರೀತಿ ಇದು ಅವರದ್ದು. ಎಲ್ಲ ರೈಸಿಗೆ ಅವರು ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ, ಹಾಗೂ ಹೆಲ್ತಿಗೆ ಕೂಡ ಒಳ್ಳೆಯದಿದ್ದು. ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಹಾಗೇ ಬಿಡಲಿಕ್ಕುಂಟು, ಯಾಕೆಂದರೆ ಅದರ ನೀರೆಲ್ಲ ಬಿಡಬೇಕು. ಅಷ್ಟು ತನಕ ನಾವು ಚಿಕನ್ನು ರೆಡಿ ಮಾಡೋಣ. ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಲ್ಲ ಆಲ್ರೆಡಿ, ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ, ಹಾಗೂ ಅದರೊಂದಿಗೆ ನಾನು ಫ್ರೈ ಮಾಡ್ತಾಯಿದ್ದೀನಿ. 2 ಸೈಡ್ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಒಂದು ಸೈಡ್ ಫ್ರೈ ಆಗ್ತಾ ಬರುವಾಗ ಇನ್ನೊಂದು ಸೈಡ್ ಸ್ವಲ್ಪ ಹೊತ್ತು ಇಟ್ಟಿದ್ದೆ ಹಾಗೆಯೇ. ನಿಜವಾಗ್ಲೂ 2 ಗಂಟೆ ಕೆಲವರು ಹಾಗೆಲ್ಲ ಇಡ್ತಾರೆ, ನಾನಿಲ್ಲಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಅಷ್ಟೇ. ಸುಮಾರು ನೀರು ಬಿಟ್ಟಿದೆ ಅಲ್ವಾ, ಎಲ್ಲ ನೀರನ್ನು ಹಿಂಡಿ ತೆಗಿಬೇಕು, ಕಂಪ್ಲೀಟಾಗಿ ನೀರು ಹೋಗಬೇಕು. ಕೆಲವರು ತುಂಬ ಉಪ್ಪು ಬೇಡ ಅಂತ ಹೇಳಿ ನೀರಲ್ಲಿ ತೆಗೆದಾದ್ಮೇಲೆ ಒಂದು ವಾಶ್ ಕೂಡ ಮಾಡ್ತಾರೆ. ನಿಮಗೆ ಹೇಗೆ ಬೇಕು ಆ ರೀತಿ ನೀವು ಮಾಡ್ಬೋದು. ಓಕೆ, ಇವಾಗ ಇದು ನೀರೆಲ್ಲ ನಾವು ಬಿಸಾಡಲಿಕ್ಕೆ, ಅದನ್ನು ಆ್ಯಡ್ ಮಾಡಲಿಕ್ಕಿಲ್ಲ. ಇವಾಗ ಇಲ್ಲಿ ಫ್ರೈ ಆಗ್ತಾ ಬಂದಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡೋಣ. ಓಕೆ, ಇವಾಗ ನೀರೆಲ್ಲ ಸೋಸಿ ಹೋಗಬೇಕು, ಇಲ್ಲದ್ರೆ ಉಪ್ಪು ಆಗುತ್ತೆ. ಹಾಗಾಗಿ ನೀರೆಲ್ಲ ಹೋದ್ಮೇಲೆ ಇದಕ್ಕೆ ನಾವು ಇವಾಗ ಚಿಲ್ಲಿ ಪೇಸ್ಟ್ ಉಂಟು ನೋಡಿ, ಅದನ್ನು ಹಾಕೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈ ರೀತಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಆ ಪ್ರಮಾಣದಲ್ಲಿ ಹಾಕಿದ್ದು. ಸ್ವಲ್ಪ ಖಾರ ಇರುತ್ತೆ ಪೇಸ್ಟ್, ಈ ಸಾಸ್ ಖಾರ ಇರುತ್ತೆ. ಓಕೆ, ಇವಾಗ ನಾನು ಮಿಕ್ಸಿಯಲ್ಲಿ ಮಾಡಿದ್ದೆ ನೋಡಿ ಗ್ರೈಂಡ್, ಅದರಲ್ಲಿ ಕೂಡ ಸ್ವಲ್ಪ ಮಸಾಲೆ ಇರುತ್ತಲ್ಲ, ಅದನ್ನು ಕೂಡ ತೊಳೆದು ಈ ಚಿಕನಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೂ ಅದರೊಂದಿಗೆ 1 ಚಮಚದಷ್ಟು ನಾನು ಗೋಚುಜಾಂಗ ಹಾಕ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ಸರಿಯಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಒಳ್ಳೆ ಫ್ರೈ ಆಗಲಿಕ್ಕೆ ಬಿಡಿ, ಡ್ರೈ ಆಗಲಿದ್ದು. ಇವಾಗ ವೈಟ್ ರೈಸೊಂದಿಗೆ ಇದನ್ನು ಇವರು ತಿಂತಾರೆ. ಸ್ಟಿಕ್ಕಿ ರೈಸ್ ಇರುತ್ತೆ ಅವರದ್ದು. ಸೈಡಲ್ಲಿ ಕಿಮ್ಚಿ ಹಾಕಿ ಅವರು ಅದನ್ನು ರೈಸೊಂದಿಗೆ ತಿಂತಾರೆ, ಟೇಸ್ಟ್ ಆಗಿರುತ್ತೆ. ಹಾಗೂ ಇದರೊಂದಿಗೆ ನಾನು ಚಿಕನ್ ಕೂಡ ಫ್ರೈ ಮಾಡಿದ್ದೀನಿ.
ಓಕೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರೂ ಕೂಡ ತಿನ್ನಿ. ಯಾವಾಗಲೂ ಒಂದೇ ರೀತಿ ತಿನ್ನೋದಕ್ಕಿಂತ ಕೆಲವೊಮ್ಮೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಲ್ವಾ. ಎಲ್ಲ ಕೂಡ ನಾವು ಟ್ರೈ ಮಾಡಬೇಕು, ಆವಾಗ ನಮಗೆ ಗೊತ್ತಾಗುತ್ತೆ ಒಂದೊಂದು ಟೇಸ್ಟ್ ಯಾವ ರೀತಿ ಇರುತ್ತೆ. ಒಂದೊಂದು ಕಡೆ ಅವರವರದ್ದೇ ಟೇಸ್ಟ್ ಇರುತ್ತೆ. ಓಕೆ, ಕೊರಿಯನ್ ಊಟ ಇವಾಗ ರೆಡಿ ಆಯಿತು. ನನ್ನ ಹಸ್ಬೆಂಡಿಗೆ ಫಸ್ಟ್ ಟೇಸ್ಟಿಗೆ ಕೊಡ್ತೀನಿ. ನಾನು ಟೇಸ್ಟ್ ಮಾಡಿ. ಚೆನ್ನಾಗಿದೆಯಲ್ಲ? ಸ್ಪೈಸಿ ಇದೆ, ಚೆನ್ನಾಗಿದೆ. ಇದನ್ನು ನೀವು ಇಷ್ಟು ಟೈಮ್ ಕೂಡ ಇಡ್ಬೋದು ಫ್ರಿಜ್ಜಲ್ಲಿ. ಯಾವಾಗಲೂ ನಮಗೆ ಅಭ್ಯಾಸ ಅಲ್ವಾ, ಎಲ್ಲಿ ಕನ್ನಡಿ ಇರುತ್ತೆ ಅಲ್ಲಿ ನಮ್ಮ ಮುಖ ಒಮ್ಮೆ ನಾವು ಹೋಗಿ ನೋಡಲೇಬೇಕು. ಮುಖದಲ್ಲಿ ಏನಾಗಿದೆ, ಹೇಗಿದೆ ಅಲ್ವಾ. ಸ್ಕಿನ್ ಬಗ್ಗೆ ಯಾರಿಗೆ ಕಾಳಜಿ ಇರಲ್ಲ ಹೇಳಿ. ಕೊರಿಯನ್ ಫುಡ್ ಹೇಗೋ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಕೊರಿಯನ್ ಸ್ಕಿನ್ ನೀವು ನೋಡಿರ್ಬೋದು, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಶೈನ್ ಇರುತ್ತೆ, ಪಳ ಉಳಿತಾ ಇರುತ್ತೆ. ನಮಗೂ ಅಂಥದ್ದೇ ಸ್ಕಿನ್ ಬೇಕಂತ ಹೇಳಿ ತುಂಬಾ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾವು ಮನೆಯಲ್ಲಿ ಏನೇನೋ ಮಾಡ್ತಾ ಇರ್ತೀವಿ. ಕೆಲವು ಎಷ್ಟು DIY ನಾವು ಟ್ರೈ ಮಾಡ್ತೀವಿ. ರೈಸ್, ಕಾರ್ನ್ಫ್ಲೋರ್, ಅದು ಇದು ಅಂತ ಹೇಳಿ ಎಲ್ಲನೂ ಮಾಡ್ತೀವಿ. ಆದ್ರೂ ಅವರ ರೀತಿ ಸ್ಕಿನ್ ನಮಗೆ ಬರೋದಿಲ್ಲ ಅಲ್ವಾ. ಎಷ್ಟು ಹೇಳಿದ್ರು ಆ ಶೈನ್ ಇರುತ್ತೆ ನೋಡಿ, ನಮ್ಮ ಸ್ಕಿನ್ ಅಲ್ಲಿ ಕಾಣುವುದೇ ಇಲ್ಲ. ಆದ್ರೆ ಅದನ್ನೆಲ್ಲ ನಾವು ಟ್ರೈ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ರಿಯಲ್ ಇಂಗ್ರೀಡಿಯೆಂಟ್ಸ್ ಏನುಂಟು ಅದನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ಗೆ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವತ್ತು ತೋರಿಸ್ತೀನಿ ಪ್ಯೂರ್ ಒರಿಜಿನ್ ಕೊರಿಯಾದ ಬ್ಯೂಟಿ ಸೀಕ್ರೆಟ್ ಇವಾಗ ಇಂಡಿಯಾಗೆ ತಗೊಂಡ್ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ಗೆ ಗ್ಲಾಸ್ ಸ್ಕಿನ್ ಬೇಕಂತಾದ್ರೆ ಇವತ್ತು ನಾನು ಯೂಸ್ ಮಾಡುವಂತ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬನ್ನಿ ಫೇಸ್ ವಾಶ್ ಇಂದ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಪ್ಯೂರ್ ಒರಿಜಿನ್ ಕೊರಿಯನ್ ವಿಟಮಿನ್ ಸಿ ಫೇಸ್ ವಾಶ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದರಲ್ಲಿದೆ ಕೊರಿಯನ್ ವಿಟಮಿನ್ ಸಿ ಮೈಕ್ರೋ ಬೀಡ್ಸ್ ಅಂಡ್ ಯೂಸುಲೆಮನ್. ಇದು ನಿಮ್ಮ ಡೆಡ್ ಸ್ಕಿನ್ ಅನ್ನು ತೆಗೆದು ಡೀಪ್ಲಿ ಕ್ಲೀನ್ ಮಾಡುತ್ತೆ. ಡಲ್ನೆಸ್ ರಿಡ್ಯೂಸ್ ಮಾಡಿ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ. ವಾವ್, ನೀವು ಇಲ್ಲಿ ಹಾಕುವಾಗನೇ ನೋಡ್ಬೋದು, ಒಂಥರ ಕೂಲ್ ಫೀಲ್ ಆಗ್ತಾ ಉಂಟು. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದ್ದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಕೂಡ ಆಗುತ್ತೆ. ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಉಂಟು ನೋಡ್ಬೋದು ನೀವು. ನೆಕ್ಸ್ಟ್ ಇವಾಗ ಕೊರಿಯನ್ ವಿಟಮಿನ್ ಸಿ ಫೇಸ್ ಸಿರಮ್. ಇದು 20 ಪಟ್ಟು ಕೊರಿಯನ್ ವಿಟಮಿನ್ ಸಿ ಹಾಗೂ ಯೂಸುಲೆಮನ್ ಇಂದ ಮಾಡಲ್ಪಟ್ಟಿದೆ. ವಾವ್, ಇಲ್ಲಿ ನೋಡ್ಬೋದು ಹಾಕುವಾಗನೇ ಎಷ್ಟು ಬ್ರೈಟ್ ಆಗಿದ್ದು ಕಾಣ್ತಾ ಉಂಟು ಅಂತ ಹೇಳಿ. ಇದು ನಿಮ್ಮ ಸ್ಕಿನ್ನಿನ ಡೀಪ್ಗೆ ಹೋಗಿ ಡಾರ್ಕ್ ಸ್ಪಾಟ್ ಎಲ್ಲ ತೆಗೆಯುತ್ತೆ ಹಾಗೂ 3 ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಇದು ನಿಮ್ಮ ಸ್ಕಿನ್ನಿಗೆ ಡೀಪ್ಲಿ ಹೈಡ್ರೇಟ್ ಮಾಡುತ್ತೆ ಹಾಗೂ DV ಬ್ರೈಟ್ ಬೂಸ್ಟಿಂಗ್ ಗ್ಲೋ ಕೊಡುತ್ತೆ. ಇದು ಫಾಸ್ಟ್ ಅಬ್ಸಾರ್ವ್ ಆಗುತ್ತೆ ಹಾಗೂ ಇದು ನಾನ್ ಸ್ಟಿಕ್ಕಿ ಹಾಗೂ ಲೈಟ್ ವೇಟ್ ಆದ್ದರಿಂದ ನಿಮ್ಮ ಸ್ಕಿನ್ನಿಗೆ ಹೆವಿ ಫೀಲ್ ಆಗಲ್ಲ. ನೆಕ್ಸ್ಟ್ ಇವಾಗ ಪ್ಯೂರ್ ಒರಿಜಿನ್ ಕೊರಿಯನ್ ವಿಟಮಿನ್ ಸಿ ಸಿರಮ್ ಕ್ರೀಮ್. ಇದು 10 ಪಟ್ಟು ನ್ಯಾಚುರಲ್ ಕೊರಿಯನ್ ವಿಟಮಿನ್ ಸಿ ಸೀರಮ್ ಹಾಗೂ ಯೂಸುಲೆಮನ್ ಇಂದ ಮಾಡಲ್ಪಟ್ಟಿದೆ. ಇದು ನಾನ್ ಆಯಿಲಿ ಫಾರ್ಮುಲಾ ಆಗಿದ್ದು ನಿಮ್ಮ ಸ್ಕಿನ್ ಅನ್ನು ಆಯಿಲ್ ಫ್ರೀ ಮ್ಯಾಟ್ ಫಿನಿಶ್ ಕೊಡುತ್ತೆ ಹಾಗೂ ಆಲ್ ಡೇ ನೀವು ಫ್ರೆಶ್ ಆಗಿ ಇರ್ತೀರಾ. ವಿಟಮಿನ್ ಸಿ ನಿಮ್ಮ ಕಾಲಾಜಿನ್ ಪ್ರಾಡಕ್ಟ್ ಅನ್ನು ಬೂಸ್ಟ್ ಮಾಡುತ್ತೆ ಹಾಗೂ ಅನ್ಇವನ್ ಸ್ಕಿನ್ ಅನ್ನು ತೆಗೆಯುತ್ತೆ. ಈ ಸಿರಮ್ SPF ಹೊಂದಿದ್ದು ನಿಮಗೆ ಸನ್ ಡ್ಯಾಮೇಜ್ ಹಾಗೂ UV ಕಿರಣದಿಂದ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಓಕೆ, ಸೂಪರ್ ಫೀಲ್ ಆಗ್ತಾ ಉಂಟು. ಎಷ್ಟು ಚೆನ್ನಾಗಿ ಸ್ಕಿನ್ ಬಂದಿದೆ ಅಂತ ಹೇಳಿ ನೀವೇ ನೋಡಬಹುದು. ಹಾಗೂ ಚೂರ್ ಕೂಡ ಗ್ರೀಸಿ ಅನ್ನಿಸ್ತಿಲ್ಲ, ಸೂಪರ್ ಆಗಿ ಬ್ಲೈಂಡ್ ಆಗಿದೆ. ನಿಮ್ಗೆ ಕೂಡ ಈ ಪ್ಯೂರ್ ಒರಿಜಿನ್ ಕೊರಿಯನ್ ಸ್ಕಿನ್ ಪ್ರಾಡಕ್ಟ್ ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ತಗೊಂಡ್ ಬರಬಹುದು ಹಾಗೂ ಕೊರಿಯನ್ ರೀತಿ ಗ್ಲಾಸ್ ಸ್ಕಿನ್ ಅನ್ನು ನಿಮ್ಮದಾಗಿಸಬಹುದು. ಓಕೆ, ಇವಾಗ ಬೇರೆ ಕೆಲಸ ಮಾಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಓಕೆ, ಇವಾಗ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು. ಇವತ್ತು ಬ್ರೇಕ್ಫಾಸ್ಟಿಗೆ ಮಕ್ರೋನಿ. ನಮಗೆ ಮಕ್ರೋನಿ, ನಾನು ಮಕ್ರೋನಿ ತಿನ್ನೋದಿಲ್ಲ, ತುಂಬಾ ಸ್ವಲ್ಪ ದೂರ ಮಕ್ರೋನಿ ತಿನ್ನೋದ್ರಲ್ಲಿ, ತುಂಬಾ ಸ್ವಲ್ಪ ದೂರ. ತಿನ್ನುವುದೇ ಇಲ್ಲ ಅಂತ ಏನಿಲ್ಲ, ಇಷ್ಟ ಇಲ್ಲ ನನಗೆ ಅಷ್ಟೇ. ಅದಕ್ಕೆ ನಾನು ಬ್ರೆಡ್ ಹಾಗೂ ಬಟರ್ ತಿಂತಾ ಇದ್ದೇನೆ. ಒಳ್ಳೇದಲ್ಲ ಬ್ರೆಡ್ ಬಟರ್, ಆದ್ರೂ ಅದನ್ನು ತಿಂತಾ ಇದ್ದೇನೆ. ಮಕ್ರೋನಿ ತಿಂದ್ರೆ ಸ್ವಲ್ಪ ಒಳ್ಳೇದು, ಅದರಲ್ಲೆಲ್ಲ ತರಕಾರಿ, ಆಮ್ಲೆಟ್ ಎಲ್ಲ ಉಂಟು, ಕ್ಯಾರೆಟ್, ಬೀನ್ಸ್ ತರಕಾರಿ. ಆದ್ರೆ ಅದನ್ನ ನಾನು ತಿಂತಾ ಇಲ್ಲ. ಏನ್ ಮಾಡುದು? ಅಹಂಕಾರವೇ ಅಪಘಾತಕ್ಕೆ ಕಾರಣ. ತಲೆ ನಿಂದು.
ನೀವು ತಿನ್ನಿ ರಾಯ್ ಎಲ್ಲ ಹೋಗಿ. ನನಗೆ ಬ್ರೇಕ್ಫಾಸ್ಟ್ ಮಾಡಿ, ಅಲ್ಲಿ ತಣ್ಣಗೆ ಆಗ್ತಾ ಉಂಟೆಲ್ಲ. ಮನಸ್ಸಿಲ್ಲದೆ ಮಾರ್ಗ, ಅದು ಗೊತ್ತುಂಟ? ಎಂತ? ಮನಸ್ಸಿಲ್ಲದೆ ಮಾರ್ಗ, ಮನಸ್ಸಿದ್ದರೆ ಮಾರ್ಗ, ಇಲ್ಲದಿದ್ರೆ ಕೂಡ ಮಾರ್ಗ ಉಂಟು. ಚಿರಂಡಿ. ಮನಸ್ಸಿಲ್ಲದವ್ರಿಗೆ ಚಿರಂಡಿ. ಹೋಗು ಕಕ್ಲು ಮಂಡೆ ನಕ್ಕು ಹೋಗು ಕೆಸ ಕೆಸ ಹಾಕು. ನೀವು ಬಾರಿ ಕೇರ್ ಮಾಡ್ತೀರಂತೆ ಅಂದು. ಹೌದು. ಹೌದಾ? ಅದು ಯಾವುದು? ಎಲ್ಲರಿಗೂ ಗಲತ್ ಫ್ಯಾಮಿ ಆಗಿದೆ. ನೀವು ನನ್ನ ತುಂಬಾ ಕೇರ್ ಮಾಡ್ತೀರಿ. ಅದು ಯಾರ್ದು ಕೇಳ್ಬೇಕಂತ ಇಲ್ಲ, ನಿಂಗೆ ಗೊತ್ತುಂಟಲ್ಲ ಸಾಕು. ನಂಗೆ ಗೊತ್ತಿಲ್ಲ, ನೀವು ಹೇಳಿ. ಹೌದಾ? ನೀನೆಂತದ ನೋಡೋದಿಲ್ಲ ನಿಂತು? ಹೋಗಿ ಊಟ ಮಾಡಿ. ಹೋಗಿ ಊಟ ಮಾಡಿ, ಬೇಗ ಲೇಟ್ ಆಯ್ತು. ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಏನಿಲ್ಲ ಈ ಕೋಣಗಳಿಗೆ. ಮನಸ್ಸಿಲ್ಲ ಅಂದ್ರೆ ಅಲ್ಲಿ ವೆಜ್, ಅದಕ್ಕೆ ಮನಸ್ಸಿಲ್ಲ. ಎಗ್ ಆಗಿದ್ರೆ ಅಲ್ಲೇ, ಅಲ್ಲ ಎಗ್ ಅಲ್ಲ, ಚಿಕನ್ ಎಲ್ಲ ಆಗಿದ್ರೆ, ನಾನ್ ವೆಜ್ ಆಗಿದ್ರೆ ಅಲ್ಲೇ ತಟ್ಟೆ ಇಟ್ಕೊಂಡು ಇಡೀ ದಿನ ಕಿಚನ್ ಅಲ್ಲೇ ಇರ್ತಿದ್ರು. ಹುಷಾರಿಲ್ಲ ಇವಾಗ. ಊಟ ಮಾಡೋದಿಲ್ಲ ಪರವಾಗಿಲ್ಲ. ನೈಟ್ ಚಿಕನ್ ಉಂಟಲ್ಲ, ರೈಸ್ ಕೊರೋನಾಗಿ. ಓಕೆ, ಇಲ್ಲಿ ಇವತ್ತು ರೈಸ್ ಮಾಡಲಿಲ್ಲ, ಊಟಕ್ಕೆ ಬಂದಿದ್ದಾರೆ ಆದರೆ ರೈಸ್ ಮಾಡಲಿಲ್ಲ. ರೈಸ್ ಅಂದರೆ ನಿನ್ನೆ ನೈಟ್ ಇದು ಉಂಟು, ಅದನ್ನೀಗ ಬಿಸಿ ಮಾಡಬೇಕು. ನೀನು ಯಾಕೆ ಹೇಳಲಿಲ್ಲ ರೈಸ್ ಮಾಡಲಿಲ್ಲ? ಗೊತ್ತಿಲ್ಲ, ಸುಳ್ಳು ಹೇಳ್ಬೇಡ. ನಾನೀಗ ನೋಡಿದ್ರೆ ನಿಂದು ಏನೋ ಐಡಿಯಾ ಇತ್ತು, ರೈಸ್ ಮಾಡದಿದ್ರೆ ಅತ್ತಿಗೆಗೆ ನೆನಪು ಮಾಡೋದೇ ಬೇಡ, ಮತ್ತೆ ಮೆಲ್ಲ ಬಿರಿಯಾನಿ ತಗೊಂಡು ಬರ್ತಾರೆ, ಮತ್ತೆ ಅದನ್ನು ತಿನ್ನುವ ಅಲ್ಲ ನಿಮ್ದು ಐಡಿಯಾ. ಇವತ್ತು ವೆಜ್ ಅಂತ ಗೊತ್ತಿತ್ತು ಪಜ್ಜುಗೆ. ನೋಡಿ ಇವತ್ತು ಇದು ವೆಜ್ ಮಾಡಿದ್ದು. ರೈಸ್ ಅಂದ್ರೆ ಇತ್ತು, ಅದನ್ನು ಬಿಸಿ ಮಾಡ್ಲಿಕ್ಕೆ ನೆನಪಿಲ್ಲ ಅಷ್ಟೇ. ಇದು ನಿನ್ನೆದು ರೈಸ್ ಉಂಟು ನೋಡಿ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತೇಳಿ ರೈಸ್ ಮಾಡಿಲ್ಲ. ಹೊಸತ್ತು ರೈಸ್ ಮಾಡಿದರೆ ಈ ರೈಸ್ ಹಾಳಾಗುತ್ತೆ. ಇಲ್ಲಪ್ಪ, ನಮ್ಮ ಮನೇಲಿ ರೈಸ್ ಚೂರು ಕೂಡ ಹಾಳಾಗೋದಿಲ್ಲ. ಇದು ಯಾಕೆ ಇಟ್ಟಿದ್ದಾರೆ? ವಾಹ್, ಪಜ್ಜು ಪಜ್ಜು ಎಲ್ಲೋದವನು? ಅಲ್ಲಿ ನೋಡಿ ಹೋಗ್ತಾ ಇದ್ದಾನೆ ಮಂಗ. ಅಲ್ಲ, ಇದು ಲಾಸ್ಟ್ ಬಾಣಲೆ ಖಾಲಿ ಮಾಡಿದವನು ಇಲ್ಲಿ ಒಳ್ಳೆ ಚಂದ ಮಾಡಿ ಮುಚ್ಚಿಟ್ಟಿದ್ದಾನೆ. ಪಜ್ಜು ಲಾಸ್ಟ್ಗೆ ಯಾರು ತಿಂದದ್ದು? ಪಜ್ಜು ನೀನ್ ತಿಂದದ? ಲಾಸ್ಟ್ ತಿಂದವ್ರಿಗೆ ಏನ್ ಮಾಡ್ಲಿಕ್ಕೆ ಉಂಟು? ತಿಂದ ಪಾತ್ರೆಯನ್ನು ನೀನೆ ರೂಲ್ ಬ್ರೇಕ್ ಮಾಡಿದಕ್ಕೆ ನಿನ್ಗೀಗ ಪನಿಷ್ಮೆಂಟ್ ಉಂಟು ಪಜ್ಜು. ಎಲ್ಲರಿಗೆ ಒಂದೇ ರೂಲ್ ಗೊತ್ತುಂಟಲ್ಲ ನಿಂಗೆ. ಲಾಸ್ಟ್ ಯಾರು ತಿಂತಾರೆ ಅವರಿಗೆ ಆ ಪಾತ್ರೆ ತೊಳಿಲಿಕ್ಕೆ ಉಂಟು. ಈಗ ನಿನ್ನ ರೂಲ್ ಬ್ರೇಕ್ ಮಾಡಿದೆಯಲ್ಲ ನೀನು, ಈಗ ನಿನ್ಗೆ ಪನಿಷ್ಮೆಂಟ್. ರಾಯ್, ನಿಂಗೆ ಹುಷಾರಿಲ್ಲ ಅಂದ ಆಗದ ಇದ್ ಮಾಡ್ತಾ, ಈಗ ಲಾಗ ಆಗ್ತಾ ಇದ್ದಾನೆ ಇಲ್ಲಿ. ಈಗ ಡಾಕ್ಟರ್ ಹತ್ರ ಹೋಗಿ ಬಂದಿದಷ್ಟೇ ಅವನು. ಎಂತ ಹೇಳಿದ್ರು ನಿಂಗೆ ಡಾಕ್ಟರ್? ಈಚೆ ಬಾ ಬೈಚೆ. ನಿಂದು ಬಿಡ್ಲಿಲ್ಲ ಅಂತಡಿ. ಎಂತ ಹೇಳಿದ್ರು ನಿಂಗೆ ಡಾಕ್ಟ್ರು? ಎಂತ ಹೇಳಿದ್ರು ಹೇಳು? ಡಾಕ್ಟರ್ ಹೇಳಿದ್ರು. ಎಂತ ಹೇಳಿಲ್ಲ. ಇಲ್ಲಿಂದ ಹೋಗುವಾಗ ಏನಾಯ್ತು ಸರಿ ಹೇಳು ನನಗೆ. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಎಂತ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ, ಇಲ್ಲಿಂದ ಹೋಗುವಾಗ ಏನಾಯ್ತು ಹೇಳು? ಹುಷಾರಿರ್ಲಿಲ್ಲ. ಮತ್ತೆ ಸ್ವಲ್ಪ ಜೋರು ಎಂತ ಮಂಗ ಆ ಡಾಕ್ಟರ್ ಅಡ್ರೆಸ್ ನಿಂಗೆ ಗೊತ್ತಿರ್ಲಿಲ್ಲಲ್ಲ, ಆಮೇಲೆ ಎಂತ ಆಯ್ತು ಹೇಳು ಸರಿ. ಅಲ್ಲಿ ಹೋಗಿದ್ದೆ ಅಲ್ಲ, ಅಲ್ಲಿ ಹೋಗಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದೆ, ಅವನದೊಂದು ಅಡ್ರೆಸ್ ಕಾಣಿಸ್ತಿತ್ತು. ಆದ್ರೆ ನಾವು ಅಲ್ಲಿ ಹೋಗಿ ನಿಂತುವಾಗ ಅದು ಇರ್ಲಿಲ್ಲ ಶಾಪ್. ವಾ, ಕನ್ನಡವನ್ನು ಉದ್ಧಾರ ಮಾಡುವವರು ಇಲ್ಲಿ ಬಂದಿದ್ದಾರಾ? ಹೇಳು. ಮತ್ತೆ ಅಲ್ಲಿ ಫ್ಲವರ್ ವಾಲ ಇದ್ದ. ಫ್ಲವರ್ ವಾಲ? ವಾ, ಹೂ ಮಾರುವವರು. ಹೂ ಮಾರುವವರು ಇದ್ರು. ಅವ್ರ ಹತ್ರ ಇವನ್ ಕೇಳಿದ ಎಂತದು ಕ್ಲಿನಿಕ್ ಎಲ್ಲಿ ಅಂತ. ಅವಾಗ ಅವ್ರು ಹೇಳಿದ್ರು ಏನಾಯ್ತಂತ. ಅದಕ್ಕೆ ಇವನ್ ಹೇಳಿದ
ಜ್ವರ ಉಂಟಂತ. ಅದಕ್ಕೆ ಅವ್ರು ಹೇಳಿದ್ರು ಅಲ್ಲಿ ಹೋಗಿ, ಅವ್ರೀಗ ಇಲ್ಲ, ಡಾಕ್ಟರ್ ಇಲ್ಲ, ಆದ್ರೆ ಅವ್ರು 3 ಟ್ಯಾಬ್ಲೆಟ್ ಕೊಡ್ತಾರೆ, ಒಂದು ದಿನದಲ್ಲಿ ಜ್ವರ ಹೋಗ್ತದೆ. ನಂಗೆ ಕೂಡ ಬಂದಿತ್ತು, ನಂದು ಕೂಡ ಹೋಯ್ತಂತ. ಅಲ್ಲಿಂದ ಹೋಗಿ ಡಾಕ್ಟರ್ ಹೋಗಿ ತಗೊಂಡ್ ಬಂದ್ಯಾ? ಇದ್ರು. ಮತ್ತೆ ಅವ್ರೇನು ಟ್ಯಾಬ್ಲೆಟ್ ಕೊಟ್ರು, ಸ್ವಲ್ಪ ಕ್ವಶನ್ಸ್ ಕೇಳಿದ್ರು. ಫ್ಲವರ್ ವಾಲಾಗೆ ಡಾಕ್ಟರ್ ಕಮಿಷನ್ ಕೊಡ್ತಾ ಇಲ್ಲಲ್ಲ? ಅದೇ ನಾನು ಇವನಿಗೆ ಹೇಳಿದ್ದೆ. ಪಾಪ ಫ್ಲವರ್ ವಾಲ ಹೇಳಿದ್ದು ಅಲ್ಲ. ಹೌದು, ಹಾಗೆಲ್ಲ ಅವರಂದ್ರೆ ಅವರಿಗೆ ಪಜ್ಜು ಅಲ್ಲಿ ಬಿಸಿ ಉಂಟು, ಹೌದು, ಕೈ ನೋಡಿ ಅಲ್ಲಿ ಬೆಂಕಿ ಆಗ್ತಿದ್ದ. ಅವರಂದ್ರೆ ಅಲ್ಲಿ ಅವ್ರಿಗೆ ಆಗಿತ್ತಿರ್ಬೇಕು, ಅದಕ್ಕೆ ಅವ್ರದ್ದು ಬೇಗ ಜ್ವರ ಹೋಯ್ತಲ್ಲ, ಅದಕ್ಕೆ ನಿನ್ಗೆ ಹೇಳಿದ್ದು ಪಾಪ. ಅದು ಥ್ಯಾಂಕ್ಸ್ ಹೇಳಿದ್ಯಾ? 50 ರೂಪಾಯಿ ಅವ್ರು ಥ್ಯಾಂಕ್ಸ್ ಹೇಳಿದ್ಯಾ? ಹೇಳಿದ್ದೆ. ಅಲ್ಲಿ ಫ್ಲವರ್ ವಾರ ನನ್ನ ವಿಡಿಯೋ ನೋಡ್ತಾ ಇರ್ತಾರೆ, ನಿನ್ಗೆ ಹಿಡಿತಾರೆ ಬಂದು, ಆಯ್ತಾ? ಈಗ ಪಜ್ಜು, ನನ್ಗೆ ನೆನಪಾಗ್ಲಿ, ಹೇಳು ಪಜ್ಜು, ನಿನಗೆ ಏನು ಪನಿಷ್ಮೆಂಟ್? ನಂಗೆ ಎಂತ ಇಲ್ಲ, ನಾನು ಅದು ತೊಳಿತೇನೆ. ವಾ, ಬೇರೆಯವ್ರಿಗೆಲ್ಲ ಎಕ್ಸ್ಟ್ರಾ ಪನಿಷ್ಮೆಂಟ್ಸ್, ನಿಂಗೆ ಎಂತ ಇಲ್ಲ, ಅದು ತೊಳಿಲಿಕ್ಕೆ ಪನಿಷ್ಮೆಂಟ್? ಯಾಕೆಂದ್ರೆ ಅದು ನಂಗೆ ಆಗ ಸಾಕಾಯ್ತು. ಬ್ಯಾಂಗ್ಳೂರ್ ಕ್ಯಾನ್ಸಲ್ ಮಾಡು. ಬೇಡ ಬೇಡ, ಆಯ್ತು, ಹಾಗಾದ್ರೆ ಪನಿಷ್ಮೆಂಟ್ ಹೇಳು. ತೊಳಿತೇನೆ ಮತ್ತೆ ಅದರೊಟ್ಟಿಗೆ ಅದು ಕೂಡ ತೊಳಿತೇನೆ. ಯಾವುದು? ಇದು ಹಾಲಿನ ಬಾಟಲ್. ಮತ್ತೆ ನಮ್ಮ ಇನ್ನು ಕೂಡ ಇಲ್ಲ, ನಮ್ಮ ಪ್ಲೇಟ್ ಕೂಡ ಆಯ್ತು, ನಿಂದೊಂದು. ಓಕೆ. ಚಿಕ್ಕ ಮಲ್ಲೇಸು ಕೇಸರಾರೆ. ಅವನಿಗೆ ಹುಷಾರಿಲ್ಲ ಅಂತ ನಾನು ಮೈ ನೋವು. ಡಾಕ್ಟರ್ ಇದು ಟ್ಯಾಬ್ಲೆಟ್ ವರ್ಕ್ ಆಯ್ತು. ಅವ್ರು ಕೂಡ ಕ್ಯಾನ್ಸಲ್ ಮಾಡು ಬೆಂಗಳೂರಿಗೆ. ಹೌದು, ನಿಂಗೆ ಹೋಗುದೇ ಕ್ಯಾನ್ಸಲ್ ಮಾಡಬೇಕು. ನಾನು 2 ರಾತ್ರಿ ಮಲಗಲಿಲ್ಲ. ಅದಕ್ಕೆ ನೀನು ನಾಡ್ದು ಮಲಗು. ನೀನು ಅದಕ್ಕೆ 2 ದಿನ ಮಲಗಬೇಕು. ನನ್ನ ಜ್ವರದ ಪ್ರಾಬ್ಲಮ್ ನಂಗೆ ಗೊತ್ತು. ನಾವು ಹೋಗಿ ದಸರಾ ನೋಡಿ ಬರ್ತೇವೆ, ಮೈಸೂರು, ಬ್ಯಾಂಗ್ಳೂರ್ ಮೈಸೂರು ಹೋಗಿ. ಅದು ಬರ್ತೀನಿ ನಾನು. ನೀನ್ ಬೇಡ, ನಾನು ಬೆಳಿಗ್ಗೆ ಮಲಗ್ತೀನಿ. ಬೇಡ ಬೇಡ ಬೇಡ. ನಾನು ಯಾಕೆ ಗೊತ್ತುಂಟಾ ರಾತ್ರಿ ಮಲಗಲಿಲ್ಲ? ಯಾರಿಗೆ ಹೇಳ್ಬೇಡಿ, ನಾನು ಬ್ಯಾಟ್ಮ್ಯಾನ್, ಅದಕ್ಕೆ. ನೀನು ಗೋಟ್ ಮ್ಯಾನ್. ನಂಗೆ ರಾತ್ರಿ ಎಲ್ಲ ಕರೀತಾರೆ ಕೆಲ್ಸಕ್ಕೆಲ್ಲ. ನಾನು ಸೇವ್ ಮಾಡ್ಲಿಕ್ಕೆ ಹೋಗುದು. ಇಲಿಗಳನ್ನು, ಹಾವುಗಳನ್ನು ರಾತ್ರಿ ಎಲ್ಲ ಸೇವ್ ಮಾಡ್ಲಿಕ್ಕೆ ಹೋಗೋದು ನೀನು? ಜನರಿಗೆ ಫ್ರೂಟ್ಸ್ ಎಲ್ಲ ಕದ್ದು ತಿನ್ಲಿಕ್ಕೆ. ಒಂದು ರಕ್ತ ನೋಡಿದ್ರೆ ಬ್ಯಾಟ್ಮ್ಯಾನ್ ಅಲ್ಲ? ಹೌದು, ಕರೆಕ್ಟ್. ಬಾವಲಿ ಅಲ್ಲ ನೀನು, ಪಕ್ಕಿ. ಬಾವಲಿ ಅಲ್ಲ, ಪಕ್ಕಿ. ಅದೇ ಅಲ್ಲಿ ಸುಮಾರು ಕಡೆ ಪೇರಳೆಯನ್ನು ಅದು ಇದೆಲ್ಲ ಕಳವಾಗಿದೆ ನೈಟ್. ನಾನು ಜನರಿಗೆ ಸೇವೆ ಮಾಡುದು. ಇಲ್ಲಿ ಕೇರಳ ಕೂಡ ಹತ್ತಿರ, ಅಲ್ಲಿ ಹೋಗ್ತಾ ಇರ್ತಾನ ಅಂತ. ಇರ್ಬೋದು. ಕೇರಳ ಯಾರಿದ್ದು? ಅಲ್ಲಿ ಬಾವಲಿದ್ದು ಸಿಗುತ್ತೆ ಇರುತ್ತೆ ಯಾವಾಗಲೂ. ಬಾವಲಿದ್ದು ತುಂಬಾ ಇದಾಗ್ತಾ ಉಂಟು, ನೀನೇ ಇರ್ಬೇಕು ಅದು. ಇದೇ ಬಾವಲಿ ಕರ್ಕೊಂಡು ಈಗ ಗೊತ್ತಾಯ್ತು. ಎಂತ ಬಾವಲಿ? ಬಾವಲಿ ಮೇಲೆ ತಂದ್ರೆ ಬ್ಯಾಟ್. ಬಾವಲಿ ಏನಾಯ್ತು? ತಚೆ ಬಾವಲಿ ಚೇ ರೋಗ. ಹೌದಾ? ಕೊರೋನಾ. ಚಿಕನ್ ಎಲ್ಲ ಇಲ್ಲ ಅಲ್ಲ? ಚಿಕನ್ ಎಲ್ಲ ಇಲ್ಲ, ವೆಜ್. ಮಧ್ಯಾಹ್ನ ವೆಜ್ ತಿನ್ಬೇಕು ಮಾರೆ. ಎಂತ ಯಾವಾಗ ನಿಂಗೆ ಗುಜ್ಜೆ ಇಷ್ಟೇ ಇವತ್ತು. ಬೋರಿಂಗ್ ಊಟ. ಗುಜ್ಜೆ ಮತ್ತೆ ಹೆಸರು ಪಾಯಸ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ನಾವು ಒಂದು ರೌಂಡ್ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸ್ವಲ್ಪ ಯಾಕೋ ಮನಸ್ಸಿಗೆ ಸ್ವಲ್ಪ ಒಂಥರ ಆಗ್ತಾಯಿತ್ತು ಮನೇಲಿ ಕೂತ್ಕೊಂಡು. ಹಾಗೆ ಒಂದು ರೌಂಡ್ ಹೋಗಿ ಬರೋಣ, ಫ್ಯಾಮಿಲಿ ಒಂದೇ ಖುಷಿ ಕೂಡ ಆಗ್ತದೆ ಅಂತೇಳಿ. ಅಮ್ಮ ಡ್ಯಾಡಿ ಯಾರು ಕೂಡ ಇಲ್ಲ, ನಾವೇ ಇರೋದಿಲ್ಲಿ. ನೆಕ್ಸ್ಟ್ ಅದೇ ಮೀನದ್ದು ಇಡೀ ದಿನ ಯೋಚನೆ ಮಾಡ್ತಾ ಇರ್ತೀನಲ್ವಾ, ಹಾಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಯಾವಾಗಲೂ. ಮತ್ತು ಇನ್ನು ಯೋಚನೆ ಮಾಡೋದು, ಅವನು ಕೂಡ ಯಾವಾಗಲೂ ಹೊರಗಡೆ ಹೋಗುವಾಗ ಕಾರಿಗೆಲ್ಲ ಜಗಳ ಮಾಡೋದು, ನಾನು ಬಿಡ್ತೀನಿ. ಅವನಿಗೆ ತುಂಬ ಇಷ್ಟ ಅಲ್ಲ. ಇನ್ನು ಅವನಿಗಿಲ್ಲ 2-3 ದಿನ ಇರೋದು. ಅದರಲ್ಲಿ ಒಂದು ರೌಂಡ್ ಎಲ್ಲ ಹೋಗಿ ಬಂದರೆ ಅವನಿಗೆ ಖುಷಿ ಆಗುತ್ತೆ, ಸ್ವಲ್ಪ ಇದಾಗುತ್ತೆ ಅಂತೇಳಿ. ಅವನಿಗೆ ಇಷ್ಟ ತಿರುಗಾಡೋದಂದರೆ. ಮತ್ತು ಅಲ್ಲಿ ಹೋದ್ಮೇಲೆ ಕೆಲಸ ಅದು ಇದಂತ ಬ್ಯುಸಿ ಆಗ್ತಾರೆ ಮಕ್ಕಳು. ಆಮೇಲೆ ಎಷ್ಟು ಟೈಮ್ ಸಿಗುತ್ತಾ ಏನೋ. ಹಾಗೆ 1-2 ದಿನ ಇದ್ದಾರಲ್ಲ, ಸ್ವಲ್ಪ ತಿರುಗಾಡ್ತಾ ಎಂಜಾಯ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ.
ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಈಗ ದಸರಾ ಕೂಡ ಸ್ಟಾರ್ಟ್ ಆಗ್ತಾ ಉಂಟು, ಇನ್ನು ಕೂಡ ಸ್ಟಾರ್ಟ್ ಆಗಬೇಕು. ಇವತ್ತು ಹುಲಿವೇಷದ್ದೆಲ್ಲ ಸೌಂಡ್ ಕೇಳ್ತಾ ಇತ್ತು ನಮಗೆ. ಹಾಗೆ ಸ್ಟಾರ್ಟ್ ಆಯಿತು. ಹಾಗೆ ಒಂದು ರೌಂಡ್ ಕುದ್ರಲ್ಲಿ ಆ ಸೈಡೆಲ್ಲ ಹೋಗಿ ಬರೋಣ, ನೋಡೋಣ ಏನೆಲ್ಲ ಆಗ್ತಾ ಉಂಟು ನಮ್ಮ ಮಂಗಳೂರಲ್ಲಿ ದಸರಾದ ಬಗ್ಗೆ ಅಂತೇಳಿ. ಮಂಗಳೂರಲ್ಲಿ ದಸರಾ ತುಂಬಾ, ಮೈಸೂರು ನೆಕ್ಸ್ಟ್ ಮಂಗಳೂರು ಅಂತಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲ. ಫಸ್ಟ್ ಮೈಸೂರು, ಆಮೇಲೆ ಮಂಗಳೂರು. ಹಾಗೆ ಸೊಳ್ಳೆ, ಹಾಗೆ ನೋಡ್ಕೊಂಡು ಬರೋಣ ಆಯ್ತಾ, ಹೋಗಲ್ವಾ? A few minutes later. ಓಕೆ, ಇವಾಗಷ್ಟೇ ಕಾಫಿ ಕುಡ್ದಾ ಇತ್ತು. ಫುಲ್ ಬೆವರಿದ್ದೀನಿ ನಾನು. ಸುಮ್ಮನೆ ಇರ್ರಾ, ಎಷ್ಟು ಒಬ್ಬೆ ಆಗ್ತೀರಿ. ಓಕೆ, ಇನ್ನು ಹೊರಡುದು ಎಲ್ಲರೂ. ಕಾಫಿ ಬಿಸಿ ಬಿಸಿ ಕಾಫಿ ಕುಡಿದು ಫುಲ್ಲು ಬೆವರು ಬರ್ತಾ ಉಂಟು ನನಗೆ. ಇವತ್ತು ಸೆಟ್ಟಿಂಗ್ ಸ್ಪ್ರೇ ಕೂಡ ಹಾಕಲಿಲ್ಲ ನಾನು. ಇದು ಸೆಟ್ಟಿಂಗ್ ಸ್ಪ್ರೇ ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದು ಪಜ್ಜು ಸ್ಪ್ರೇ ಅಡ್ವರ್ಟೈಸ್ಮೆಂಟ್. ಶೋಟ್ ಹಾಕಿದ್ದಾನೆ ಅವನು. ಶೋಟ್ ನಿನಗೆ ಕಾಣುವುದಿಲ್ಲವ? ಪಜ್ಜು ಶೋಟ್ ಹಾಕಿದ್ದಾನೆ. ಇದು ಬಾಬಾಜಿ 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 ನಮ್ಮ ಅರ್ಜುನ್ ಸರ್ಜಾ ಇವತ್ತು ಬ್ಯುಸಿಯಾಗಿದ್ದಾರೆ, ಮಾತಾಡೋದಿಲ್ಲ. ಸೆಲೆಬ್ರಿಟಿ ಅಲ್ವಾ ಇಷ್ಟು ಹೇಳಿದ್ರು, ನಮ್ಮ ಹತ್ರ ಎಲ್ಲ ಎಲ್ಲಿ ಮಾತಾಡ್ತಾರೆ ಅರ್ಜುನ್ ಸರ್ಜಾ. ಮಗನೇ, ನನ್ನ ಮುದ್ದು ಮಗನೇ, ಬಿಟ್ಟೋಗ್ಬೇಡ ಮಗನೇ, ಮಗನೇ. ಹೀಗೆ ಮಾಡಿದರೆ ಮತ್ತೆ ಹೇಳ್ತಾರೆ ನಿಮ್ದು ಓವರ್ ಆಗುತ್ತೆ, ಓವರ್ ಡ್ರಾಮಾ ಮಾಡ್ತೀರಾ. ನಾನು ಸುಮ್ಮನೆ ಮಾಡಿದದ್ದು ಅವರಿಗೆ ಅರ್ಥ. ನೀವು ಎಷ್ಟೊಂದು ಓವರ್, ಎಂತ ಹೇಳೋದು, ಓವರ್ ಆಕ್ಟಿಂಗ್ ಮಾಡ್ತೀರಾ ಅಂತ. ಡ್ರಾಮಾ ಮಾಡ್ತೀರಾ? ನಾನು ಡ್ರಾಮಾ ಕ್ವೀನೇ, ಏನಂತೆ ಅದಕ್ಕೆ. ಹೋಗೋಣವಾ? ಬನ್ನಿ ಬನ್ನಿ, ಲೇಟ್ ಆಯ್ತು. ಇವತ್ತು ಹೊರಡುದಿಲ್ವಾ ಅಂತ. ಇವರದ್ದು ಐಡಿಯಾ ಏನು ಗೊತ್ತುಂಟಾ? ಮನೆಗೆ ಬಂದು ಊಟ ಮಾಡ್ಲಿಕ್ಕೆ ಉಂಟಲ್ವಾ, ಈಗ ಲೇಟ್ ಆಗಿ ನಾವೇನಾದರೂ ತಿಂಡಿ ತೆಗೆದು ಕೊಡಿ ಅಂತ ಹೇಳಿದರೆ ಮನೆಗೆ ಹೋಗಿ ಊಟ ಮಾಡ್ಲಿಕ್ಕೆ ಉಂಟಲ್ಲ, ಈಗ ತಿನ್ನೋದು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಅವ್ರದ್ದು ಲೇಟಾಗಿ ಹೊರಡುದು. ಇವರದೆಲ್ಲ ಈ ಗಂಡಸರದ್ದು ನಾಟಕ ನಿಮಗೆ ಅರ್ಥ ಆಗ್ತದಾ? ನನಗೆ ಮಾತ್ರ. ಹೌದಾ? ಓಕೆ, ಈಗ ಹೊರಟ್ವಿ ಎಲ್ಲರೂ. ಅಜ್ಜು ಹಿಂದೆಡೆ ಇದ್ದಾನೆ, ನಾವು ಮೂರು ಇಲ್ಲಿ ಇದ್ದೀವಿ. ಇವತ್ತು ನನ್ನ ಹಸ್ಬೆಂಡ್ ಇಲ್ಲಿ ಬಂದಿದ್ದಾರೆ, ನಾನು ಅವರ ಹಸ್ಬೆಂಡ್ ಪಕ್ಕದಲ್ಲಿ ಬಂದಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಪಕ್ಕದಲ್ಲಿ, ಅವರ ನಿಮ್ಮ ಪಕ್ಕದಲ್ಲಿ ಬಂದಿದ್ದೀನಿ. ವಿನು ಗಾಡಿ ಬಿಡ್ತಾ ಇದ್ದಾನೆ. ರಾಯ್ ಕ್ಯಾಮ್ರಾಮ್ಯಾನ್ ಆಸ್ ಯೂಶುವಲ್ ಎಂತ ಮಾಡ್ತಾ ಇದ್ದಾನೆ, ವಿಡಿಯೋ ತೆಗಿತಾ ಇದ್ದಾನೆ. ಗ್ರಾಫರ್ ಅಂತೆ. ಹೋಗೋಣವಾ? ಈಗ ಎಲ್ಲಿ ಹೊರಟಿದ್ದೀರಿ ಎಲ್ರು? ಮತ್ತೆ ಯಾಕೆ ಹೊರಡುದು ನೀವು ಎಲ್ಲಿ ಅಂತ ಗೊತ್ತಿಲ್ಲದಿದ್ರೆ? ಇಲ್ಲಿ ಹೀಗೆ ತಿರುಗಾಡ್ಲಿಕ್ಕೆ. ಇಲ್ಲೇ ಒಂದು ರೌಂಡ್ ಅಲ್ಲಿ ಡಿವೈಡರ್ ಉಂಟಲ್ಲ, ಯೂಟರ್ನ್ ಮಾಡಿ ಬಾ. ಜಂಕ್ಷನ್ಗೆ ಒಂದು ರೌಂಡ್ ಹಾಕಿ ಬಾ. ದಸರಾ ನೋಡ್ಲಿಕ್ಕೆ ಹೋಗುದು. ಹೌದಾ? ದಸರಾ ನಾಡ್ದು ನೋಡುವ ಮೈಸೂರಲ್ಲಿ. ಮೈಸೂರು ಕರ್ಕೊಂಡು ಹೋಗ್ತೀರಾ? ಹೌದಾ? ಹೋಗೋಣ. ಎಲ್ಲಿಗೆ? ಮೈಸೂರಿಗೆ. ಆಯ್ತು. ಡ್ರೈವಿಂಗ್ ಕಲ್ತಿದ್ದೆ ನೋಡಿ, ತಂದೆ ಹೇಗೆ ಬೀಳ್ತಾರೆ. ಓಕೆ, ಎಲ್ಲಿ ಬಂದ್ವಿ ನಾವು? ದೇರಳಕಟ್ಟೆ ಬಂತ. ಎಲ್ಲಿ ಹೋಗುದು ಈಗ? ಕುದ್ರೋಳಿ. ಅದೇ ಅಲ್ಲಿ ಈಗ ಅಲ್ಲೇ ಹೋಗುವ. ಎಲ್ಲ ಇದಿರುತ್ತೆ, ಅಡ್ಡ ಹಾಕಿರ್ತಾರಲ್ಲ, ಅದೇ ನೋಡುವ. ಕಾರಲ್ಲಿ ಹೋಗ, ನಾವು ಇಳಿದುಕೊಂಡು ಹೋಗೋದು ಬೇಡ. ಒಂದು ರೌಂಡ್ ಹೀಗೆ ನೋಡಿ ಬರುವ ಜಸ್ಟ್. ಆಯ್ತಲ್ಲ? ಇವತ್ತು ಅಷ್ಟೇನು ಸಿಗಲ್ಲ. ಮತ್ತೆ ಲಾಸ್ಟ್ಗೆ ಕುದ್ರೋಳಿ ಲಾಸ್ಟ್ಗೆ ತೆಗಿತಾರಲ್ಲ, 12th 14th ಏನೋ ಇದುಂಟು, ಆವಾಗ ತೋರಿಸುವ. ಅವಾಗ ಒಳ್ಳೇದಿರುತ್ತೆ. ಆವಾಗ ಮಿಡ್ ನೈಟಿಗೆ ಹೋಗ್ಬೇಕು ಮಾತ್ರ. ಮಿಡ್ ನೈಟಿಗೆ ಹೋಗ್ಬೇಕು. ನವದುರ್ಗಿಯನ್ನೆಲ್ಲ ಇಡ್ತಾರಲ್ಲ, ಎಷ್ಟು ಚಂದ ಚಂದ ಇರುತ್ತೆ, ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಅದು ಆ ದಿವಸ ಹೋಗೋಣ ನಾವು, ಹೋಗಿ ಎಲ್ಲ ವಿಡಿಯೋ ಮಾಡೋಣ. ಅದು ಒಳ್ಳೆ ಇರುತ್ತೆ. ಯಾವಾಗ? ಅದೆಷ್ಟು 12th 14th ಗೊತ್ತಾಗುತ್ತೆ ಎಷ್ಟಂತ. ನಮ್ಮ ವೀಣು ಇರಲ್ವಾಗ? ವೀಣು ಇರಲ್ಲ, ಹೊಟ್ಟಪ್ಪ ಇಲ್ಲ.
ನೋಡಿ ನೋಡಿ ನಮ್ಮ ಮಂಗಳೂರು ನೋಡಿ ಎಷ್ಟು ಚಂದ, ಎಷ್ಟು ಸುಂದರ ಸುಂದರ ಈ ನೋಟ. ಹೌದು. ಓಕೆ, ಲೈಟಿಂಗ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ತುಂಬಾ ವೆಹಿಕಲ್ ಉಂಟು ಇವಾಗ್ಲೇ, ನೋಡಿ ಎಷ್ಟು ವೆಹಿಕಲ್ ಉಂಟು. ಪಾರ್ಕ್ ಮಾಡ್ಲಿಕ್ಕೆ ಆಗದಿದ್ರೆ ಎಲ್ಲೂ ನಿಲ್ಲಿಕ್ಕೆ ಆಗಲ್ಲ, ಸೀದಾ ರೈಟ್ ಪೋ ಅಂತ ಹೋಗುದು. ನೋಡಿ ಇಲ್ಲಿ ನೋಡಿ ಐಸ್ ಕ್ರೀಮ್ ಗಾಡಿ ಅದು ಇದೆಲ್ಲ ನಿಂತಿದೆ. ಓ ಚರ್ಮುರಿ ಎಲ್ಲ ಅಂಗಡಿ ಓಪನ್ ಆಗ್ತಾ ಉಂಟು. ಪೊಲೀಸರು ನಿಂತಿದ್ದಾರೆ ಇಲ್ಲಿ. ಬೆಲೂನ್ ಬೇಕಾ ಮಕ್ಕಳೇ? ಕಜ್ಜಿಗೆ ಬೇಕಂತೆ ಬೆಲೂನ್. ನಿನ್ನದ್ರಿಲ್ವಾ? ಇಲ್ಲಿ ನೋಡಿ, ಇಲ್ಲಿ ಫುಲ್ ರಶ್ ಉಂಟು ಇವತ್ತು. ಎಲ್ಲಿ ನಿಲ್ಲುದಂತ ಗೊತ್ತಾಗೋದಿಲ್ಲ, ನಿಲ್ಲಿಕ್ಕೆ ಆಗುದಿಲ್ಲ ರಾಯ್. ಹೌದು, ಹೋಗುವ ಸೀದಾ ಡೈರೆಕ್ಟ್ ಪಾರ್ಕಿಂಗ್ ಮಾಡಿ ಬರ್ಬೇಕು. ನಡೆದು ಬರ್ಬಹುದು, ಆದ್ರೆ ಇವತ್ತು ರಾಯ್ ಕೂಡ ಹುಷಾರಿಲ್ಲ. ಹೌದು, ಇವತ್ತು ಮೇಲೆ ಕೆಳಗೆ ಆಗಿದೆ ನಂಗೆ. ಸೋಡಾ ಶರ್ಬತ್ ನೆನಪಿರಲಿ. ಎಂತ ನೆನಪಿರಲಿ? ನೆನಪಿರಲಿ ಫ್ರೆಶ್ ಸೋಡಾ, ಲೈಮ್ ಸೋಡಾ ಫ್ರೆಶ್. ನೆನಪಿರಲಿ. ಅವ್ರ ಕಡೆ ಹೇಳುದು ಮಾತ್ರ ಫ್ರೆಶ್ ಅಂತ. ಹರಿಕೃಷ್ಣ ಮಸಾಲಾ ಸೋಡಾ. ಓ ನೋಡಿ, ದ್ವಾರ ಬಂತು, ಕುದ್ರೋಳಿ ದ್ವಾರ. ಗೋಕರ್ಣ, ಗೋಕರ್ಣನಾಥ ಟೆಂಪಲ್. ಸ್ಪೆಷಲ್ ಪೊಟ್ಯಾಟೊ ಟ್ವಿಸ್ಟ್. ಇದು ನಮ್ದು ಗೋಕರ್ಣನಾಥ ಟೆಂಪಲ್, ಕುದ್ರೋಳಿ. ಕುದ್ರೋಳಿ ಒಳ್ಳೇದಿರುತ್ತೆ. ಮೇನ್ ಅಲ್ಲ ಇದು? ಇದೆ, ಇಲ್ಲೇ ಇದೆ ಆಗುತ್ತೆ. ಇದೆ ಅಲ್ಲಿ ನೋಡಿ ಎಷ್ಟು ಚಂದ ಇದೆ. ಅಲ್ಲಿ ಹೋಗ್ಲು ಎಂತ ರಶ್ ಇದೆ ಅವರು ಈಗಲೇ. ಈಗ ಯಾಕೆ ರಶ್? ಅಲ್ಲಿ ನೋಡು ಬೆಲೂನು ಬೆಲೂನು. ಮಂಗಳೂರು ದಸರಾ ಬೋರ್ಡ್ ನೋಡಿ, ಎಲ್ಲ ಬೋರ್ಡ್ ಅನ್ನು ನೋಡಿ ನೀವು ಕೂಡ ನಮ್ಮ ಜೊತೆ ಆನಂದ ಪಡೀರಿ. ಫುಲ್ ಲೈಟಿಂಗ್ ಮಂಗಳೂರು. ಹೀಗೆ ಲೈಟ್ ಡೈಲಿ ಇರ್ಬೇಕಲ್ಲ, ಚಂದ ಅಲ್ಲ? ಹೌದು. ಈ ಸತಿ ಮಂಗಳೂರು ಹೋಗುವ, ಮೈಸೂರು ಬೇಡ. ಮಂಗಳೂರಲ್ಲಿ ಇದ್ದೀವಲ್ಲ ನಾವು, ಈಗ ಮುಡಿಪು ಮಂಗಳೂರು ಚೆನ್ನಾಗಿರುತ್ತೆ ದಸರಾ. ಮಂಗಳೂರು ದಸರಾ ಎಷ್ಟೊಂದು ಸುಂದರ. ಅಸರ ಅದು ಹಾಡು ಹಾಕು ಆಯ್ತಾ? ಮಂಗಳೂರು ದಸರಾ ಎಷ್ಟೊಂದು ಸುಂದರ. ಕಾಪಿರೈಟ್ ಬರ್ತಾರ ಅದಕ್ಕೆಲ್ಲ ಸ್ಟೋರಿಗೆಲ್ಲ ಹಾಕುವಾಗ ಹೇಳಿದ. ಅದು ಸಾಂಗ್ ಮಂಗಳೂರು ದಸರಾ ಮೈಸೂರು ಸಾಂಗ್ ಹಾಗೆ ಅಲ್ಲ ಬರೋದು. ಹೌದು, ನಾವು ಮಂಗಳೂರು ಅಂತ ಹಾಕುವಲ್ಲಿ. ನಾವು ಚೇಂಜ್ ಮಾಡುವ ರಿಮಿಕ್ಸ್. ನೀನು ಎಲ್ಲಿ ಹೋಗ್ತೀಯ? ಚಂದ ಅಲ್ಲ? ಎಷ್ಟು ಚಂದ ಲೈಟಿಂಗ್. ಇಲ್ಲಿಂದ ನಮ್ಮ ದಸರಾ ಸ್ಟಾರ್ಟ್. ಬೋರ್ಡೊಂದಿಗೆ ನಾವು ಕೂಡ ಇವಾಗ ನಾವು ಮೊಮೋಸ್ ತಿನ್ಲಿಕ್ಕೆ. ಇದು ಯಾವ್ದು ಪ್ಲೇಸ್? ಸ್ಕೂಲ್ ಇದ್ದು. ಹೌದು, ಎಲ್ಒಸಿ ಸ್ಕೂಲ್ ಹತ್ರ, ಕಾಲೇಜ್ ಹತ್ರ. ಅಲ್ಲಿ ಒಂದೆಂತ ಬೈಟ್ಸ್ ಕಟ್ಟಿ ಝೋನ್ ಅಂತ ಉಂಟು. ಬೈಟ್ಸಿಗೆ ಕಟ್ಟಿ ಝೋನ್ ಉಂಟು. ಅಲ್ಲಿಗೆ ನಾವು ಈಗ ಹೋಗುದು. ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಹಾಗೆ ನಾವು ಇಷ್ಟು ಜನ ಇಲ್ಲಿಂದ ಆರ್ಡರ್ ಮಾಡಿಸಿದ ಕಾರಿಗೆ ತಂದು ತಿನ್ನೋದಂತ. ನೋಡಿ, ನನಗೆ ಫುಲ್ Z+ ಸೆಕ್ಯೂರಿಟಿ ಇಲ್ಲಿ. ಫುಲ್ Z+ ಸೆಕ್ಯೂರಿಟಿ. ಬಾಡಿಗಾರ್ಡ್ ಬೇಗ ಹೋಗು. ಮೊಮೋಸ್ ಎಲ್ಲ ಬಂತು. ಇನ್ನೊಂದು ಬರ್ಲಿಕ್ಕೆ ಉಂಟಲ್ಲ. ಮೇಡಮ್ ಸಾಬ್, ನಿಮ್ಮ ಮೊಮೋಸ್ ರೆಡಿ. ಚೆನ್ನಾಗಿದೆ ಅಲ್ಲ? ಒಂದು ಮಯೋ ಕೂಡ ಚೆನ್ನಾಗಿದೆ, ಚಟ್ನಿ ಕೂಡ ಚೆನ್ನಾಗಿದೆ. ಎಂತದು ಬೈಟ್ಸ್ ಕಾಟಿ ಝೋನಾ? ಬೈಟ್ಸ್ ಕಾಟಿ ಝೋನ್.
ಎಲೋಷಿಯಸ್ ಕಾಲೇಜ್ ಉಂಟು ನೋಡಿ, ಅದರ ಕರೆಕ್ಟ್ ಆಪೋಸಿಟ್ ಉಂಟು. ಈ ಹೊತ್ತಿಗೆಲ್ಲ ಬಂದರೆ ಪಾರ್ಕಿಂಗ್ ಇಲ್ಲಿಟ್ಟು ತಿನ್ಬೋದು ಕಾಲೇಜ್ ಹತ್ರ. ಮತ್ತೆ ಉಳಿದೊತ್ತು ಇದಿರುತ್ತೆ, ರಶ್ ಇರುತ್ತೆ. ಮತ್ತೆ ಸೆಕ್ಯೂರಿಟಿ ಗಾರ್ಡ್ ಬರ್ತಾರೆ. ಸೈಡಿಗೆ ಇನ್ನೊಂದುಂಟು, ಯಾವುದು ಜ್ಯೂಸ್ ಆ್ಯಂಡ್ ಸ್ನ್ಯಾಕ್ಸ್, ಅವರದ್ದು ಕೋಲ್ಡ್ ಕಾಫಿ ಎಲ್ಲ ತಗೊಂಡ್ವಿ, ಚೆನ್ನಾಗಿದೆ. ಮತ್ತೆ ಹೀ ಜ್ಯೂಸ್, ಅದರ ಸೈಡ್ ಇನ್ನೊಂದುಂಟು, ಅಲ್ಲಿ ಹೀ ಜ್ಯೂಸ್. ಅವನೊಬ್ಬ ಬೆನ್ಸ್ ಗಾಡಿ ಅವನು. ನಾನು ಸೈಡ್ ಅಲ್ಲಿ ಇದ್ದೇನೆ, ಅವ್ನು ನಿಲ್ಲಿಸ್ಬೇಕಂತಾನೆ ಇರ್ಲಿಲ್ಲ, ಸುಮ್ಮನೆ ನಿಲ್ಸಿದಲ್ಲ, ನಾನು ಸೀದಾ ಪಾಸ್ ಅದೇ, ಮತ್ತೆ ಹಾರ್ನ್ ಆಗ್ತಾ ಇದ್ದಾನೆ ಅಂತ. ಕಲ್ಲು ನೀವೇಂತ ಹೇಳ್ದಿ? ಬೈದಂತೆ ನೋಡಿ, ಎಂತ ಮಾರಿ ಅಂತ ಹೇಳಿದೆ. ಈ ಪೋಯ ಅಂತ ಹೇಳಿದ್ವಿ. ಪೋಯ ಇಲ್ಲಿ ನೀನು ಅಲ್ಲಿ ಬೊಬ್ಬೆಗೆ ಇಳಿಸೋ ಮೇಲೆ ಕೇಳಿದ್ ನಮ್ಗೆ. ನಾನು ಅವನಿಗೆ ನಿಲ್ಲಿಸ್ಲಿಕ್ಕೂ ಹೇಳಿಲ್ಲ, ಅವನ ಗಾಡಿಗೆ ಅಡ್ಡ ಕೂಡ ಬರ್ಲಿಲ್ಲ, ಸುಮ್ಮನೆ ಅವನೆಂತ ಪಾಪ ಅವನು ನಿಲ್ಲಿಸಿದಲ್ಲ, ನಿನಗೆ ಬೈದನ? ಬೈದ. ಏನಂತ? ಅದಕ್ಕೆ ಏನಂತ ಬೈದ? ಅದು ಕೇಳಿಲ್ಲ, ಬೇಬೆ ಅಂತ ಕೇಳ್ತಿತ್ತು ಅಷ್ಟೇ. ಬಿಸಾಡ್ಬೇಕಿತ್ತು. ನಂಗೆ ಹೇಳಿರ್ಬೋದು, ಪಾಪ ಹುಡುಗ ಹೋಗ್ತಾ ಇದ್ದಾನೆ ಅಂತ ಎಣಿಸ್ಬಹುದು, ಹಾಗೆ ಹೇಳ್ತಾ ಇದ್ರ. ಯಾಕಪ್ಪ ಈಗ ಮೆಲ್ಲ ಹೋಗ್ತಿದ್ಯಾ ಹಾಗೆ ಹೇಳಿರ್ಬೋದು. ಹೌದು, ಅವಳ ಟೋನ್ ಗೊತ್ತಾಗುತ್ತೆ ಅದು. ಯಾಕಪ್ಪ ಒಂದು ಲೈಟ್ ಹಾಕು. ಆಯ್ತಾ ನಿಮ್ದು ಹೊಟ್ಟೆ ಟೈಟು? ಟೈಟ್ ಆಯ್ತು ಸ್ವಲ್ಪ. ಹೇಳಿ ನಂಗೆ. ನಿಂಗೆ ಯಾಕೆ? ಅಪ್ಪನಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಡಿಯರ್. ಥ್ಯಾಂಕ್ ಯು. ವೆಲ್ಕಮ್ ಡಿಯರ್. ಓ ಮೈ ಗಾಡ್. ಕೆಲವರು ಹೇಳುದಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ ಅಂತ ಹೇಳುದು ಥ್ಯಾಂಕ್ ಯು ಹೇಳ್ತಾರಲ್ಲ, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳ್ತಾರಾ? ಥ್ಯಾಂಕ್ ಯು ಹೇಳುದಮ್ಮ. ಅವರು ಕೆಲಸ ಮಾಡಿಸಿ ಹೇಳುದು. ಡ್ರೈವರ್ ಮುಡಿಪು ಡ್ರಾಪ್ ಮಾಡು. ಇದು ಕೆಮ್ಮು ಈಗ ನನಗೆ ಬರುತ್ತಾ ಅಂತ ಇವನೀಗ ಎಲ್ರಿಗೆ ಕೊಡದೆ ಅವನಿಗೆ ಸಮಾಧಾನ ಇರ್ಲಿಕ್ಕಿಲ್ಲ. ಕೆಮ್ಮು ಬರ್ಲಿಕ್ಕಿತ್ತು, ಮತ್ತೆ ಲೆವಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದ, ಅವನಿಗೆ ಮತ್ತೆ ಸರಿ ಆಯ್ತು ಅಲ್ಲಿಗೆ. ಈಗ ನನಗೆ ಕೊಡ್ತಾನ ಅಂತ ಡೌಟ್. ಮೊದಲೇ ನನಗೆ ಸ್ವಲ್ಪ ಉಂಟು. ಕೆಮ್ಮು, ಶೀತ, ಜ್ವರ ಹಾನಿಕಾರಕ. ನೀವು ಕೂಡ ತೆಗೀರಿ ಮಾತ್ರೆ ಅಲ್ಲ. ಟ್ಯಾಬ್ಲೆಟ್ ತಗೊಳ್ಳೋದೇ ಜಾಸ್ತಿ ಆಗಿದೆ. ಇವಾಗ ನಾವು ಮನೆಗೆ ರೀಚ್ ಆದ್ವಿ. ಅದು ಮೇಲೆ ಮಾಡ್ರಿ. ಇದು ಲೈಟ್, ನಂಗೆ ಫೋಕಸ್ ಲೈಟ್. ಆಗುತ್ತೆ ನನಗೆ. ಅಮ್ಮ ನೋಡಿ ಅಂತೆ. ಇನ್ನು ಮಲಗಿ ನೀವು. ಈಗ ಫಿಲ್ಮ್ ನೋಡೋದು, ನಮ್ದೊಂದು ಫಿಲ್ಮ್ ಬಂದಿದೆ. ಯಾವುದು? ಗೋಟ್ ಗೋಟ್ ಮಜ್ಜುಗೋಟಿ ಮಟನ್. ಗೊಟ್ಟು ಅವರ ಬಿಟ್ಟು ಎಲ್ಲಿ ಹೋಗಿತ್ತು? ಇವಂದು ನೋಡಿ ಅವನ್ ಗುರ ಕಲ್ತಿದ್ದಾನೆ. ಅಮ್ಮಾಜಿ, ಎಸ್ ಬಾಬಾ, ಅಪ್ ಕ್ಯಾ ಕರೆ ಹೋ? ನಾನು ಹೇಳಿದೆ ಆಯ್ತಾ, ಅಮ್ಮ ಹೇಳಿದ್ರು ಶಿರವನ್ನು ಸ್ನಾನ ಮಾಡಿಸು. ಅದಕ್ಕೆ ನಾನು ಹೇಳಿದೆ ಮಿಷಿನ್ ಎಲ್ಲ ತೊಳೆದಿಟ್ಟಿದ್ದೀನಿ, ಸಪ್ರೇಟ್ ಶೇಡ್ ಮೆಷಿನ್ ಎಲ್ಲ ತೊಳೆದಿದ್ದೀನಿ. ಎಂತ ಸ್ನಾನ ಮಾಡ್ಲಿಕ್ಕೆ ಇದ್ದೆ, ಆದ್ರೆ ನಂಗೆ ಶೀತ ಆಗಿತ್ತಂತ. ಆಗ ಓ ಅಂತ ಹೇಳಿ ಒಂದು ಯಾವಾಗ್ಲೂ ನೆವ ಇರುತ್ತೆ, ಏನೋ ಏನೊಂದು ನೆವ ಕೊಡುದೇ ಅವನು. ನೆವ ಹೇಳುದಲ್ಲ, ನಾನು ಸ್ನಾನ ಮಾಡಿಸ್ಬೇಕಿತ್ತು, ಯಾಕೆ ಮಾಡಿಸ್ಲಿಲ್ಲ ನಾಯಿಗಿತ್ತು, ನನಗೆ ಹುಷಾರಿಲ್ಲಲ್ಲ, ಮಿಷಿನ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಂತ ಹೇಳ್ತಾರೆ. ಸುಳ್ಳ ಕಳ್ಳ. ನೋಡಿ ನನ್ನ ಚಪ್ಪಲ್, ನೋಡಿ ನನ್ನ ಚಪ್ಪಲ್. ನಿಮ್ದು ಚಂದ ಇಲ್ಲ, ನಂದು ಮಾತ್ರ ಚಂದ. ಸುಮ್ಮನೆ ಇರಿ, ನಂದು ತೋರಿಸಿ. ಯಾವ್ದು ಚಪ್ಪಲ್ ಒಳ್ಳೇದುಂಟು ಕಮೆಂಟ್ ಮಾಡಿ. ಇಷ್ಟೇನಿತ್ತು. ಆಯ್ತಾಯ್ತು, ನೀವೇ ಸ್ಕೂಲಿಗೆ ಹೋಗ್ಬೇಕು, ಸಣ್ಣ ಮಕ್ಕಳಾಗಿ ಅಳುದಲ್ಲ. ರಾಯ್ ಚಿಕ್ಕ ಇರುವಾಗ ಎಲ್ ಕೆ ಜಿ ಹೋಗುವ. ಅಲ್ಲ, ರಾಯ್ ಚಿಕ್ಕ ಇರುವಾಗ ಏನ್ ಮಾಡ್ತಿದ್ದ, ಒಂದು ದಿನ ರಜೆ ಇದ್ರೆ ಸಾಕು. ಶನಿವಾರ ಮಧ್ಯಾಹ್ನ ಮೇಲೆ ಮತ್ತೆ ಆದಿತ್ಯವಾರ ರಜೆ ಇರುತ್ತಲ್ಲ, ಆದಿತ್ಯವಾರ ಸಂಜೆ ಸ್ಟಾರ್ಟ್ ಮಾಡ್ತಾನೆ ಮಾಡ್ಲಿಕ್ಕೆ. ಹೌದು, ಸಂಜೆ ಆಗುವಾಗ ಶುರು ಮಾಡ್ತಾನೆ, ಒಂಥರ ಬೇಜಾರಲ್ಲಿ ಇರ್ತಾನೆ. ಮಂಡೆ ಬೆಳಿಗ್ಗೆ
ಅದು ಸಣ್ಣಕ್ಕಿರುವಾಗ ಅಲ್ಲ. ರಾಯ್ ನೀನು 10th ವರೆಗೆ ನೀನು ಹಾಗೆ ಮಾಡಿದ್ದೆ. 10th ಎಲ್ಲ ಮರ್ಯಾದೆ ತೆಗಿಬೇಡಿ ಸ್ವಲ್ಪ. ಇಲ್ಲೇ ಟೈಮ್ ಮತ್ತೆ ಬೇರೆ ಟೈಮ್ ನೀನ್ ಸುಮ್ಮನೆ ಏನ್ ಮಾಡ್ತಿದ್ದೆ ಅಂದ್ರೆ ಮತ್ತೆ ದೊಡ್ಡನಾದ್ಮೇಲೆ 10th ಆದ್ಮೇಲೆ ಮತ್ತೆ ಬಂದು ಅಂತ ಕೇಳಿದ್ದೆ, ಅಪ್ಪ ಇವತ್ತು ರಜೆ ಮಾಡ್ಲಾ ಒಂದ್ ದಿವಸ ಅಂತ. ಅಮ್ಮ ಬಾಯ್ತಿದ್ರು, ನಾನ್ ಬಿಡ್ತಾ ಇರ್ಲಿಲ್ಲ ರಜೆ ಮಾಡ್ಲಿಕ್ಕೆ. ಕೇಳ್ತಿದ್ರು, ನಾನು ಯಾವಾಗ್ಲೂ ರಜೆ ಮಾಡ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಇವರಿಗೆ. ಅದಕ್ಕೆ ಇವರ ಹತ್ರನೇ ಬಂದು ಕೇಳುದು ಬೆಲ್ಲ, ನನಗೆ ಗೊತ್ತೇ ಇರಲ್ಲ. ಆಯ್ತು, ನಿಮ್ಮ ಇಯರಿಂಗ್ಸ್ ಎಲ್ಲ ಬಂತು, ಸಾಕಲ್ಲ ಈಗ. ಇದೆಂತ ಒಂದು ಇಲ್ಲಿ ಉಂಟು, ಇದೆಂತ ಬಿಡ ಅದು, ಅದೆಂತ ಅದು ರಬ್ಬರ್ ಬಣ್ಣ ಕಾಣುದಿಲ್ವ ನಿಮ್ಗೆ? ಹೌದಾ, ರಿಂಗ್ ತರ ಉಂಟು. ಎಂತ ರಾಯ್, ಇದು ನಂದು ವಾಚ್. ನಾವು ಇದು ನನಗೆ ಗಿಫ್ಟ್ ಕೊಟ್ಟಿದ್ದು, ನನ್ನ ಸಬ್ಸ್ಕ್ರೈಬರ್ ಅವತ್ತು ಕಳಿಸಿದ್ದು ನನಗೆ ಇದು ಗಿಫ್ಟ್. ಗೊತ್ತಾಯ್ತಲ್ಲ ಅಮ್ಮ ಏನು ಹೇಳುದಂತ. ಎಂತ ಹೇಳುದು? ಇದನ್ನು ನೋಡಿ ಆದ್ರೂ ಗಿಫ್ಟ್ ಕಳಿಸಿ ಅಂತ. ನಾನು ಯಾವತ್ತೂ ಯಾರ ಹತ್ರ ಗಿಫ್ಟ್ ಕೇಳಲಿಲ್ಲ, ನನಗೆ ಪ್ರೀತಿ ಕೊಟ್ಟರೆ ಸಾಕು, ಆಯ್ತಾ? ಅದು ಇದು ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ಮನೆಯ ತುಂಬ ಬೆಳ್ಳಿ ಚಿನ್ನ ಸಾಕು, ಪ್ರೀತಿ ಬೇಡ ಅಲ್ಲ, ಹಾಗೆ ಹೇಳೋದಲ್ಲ. ಇದು ನಮ್ದು ವಾಚ್. ಇದು ಲೆವಿಗೆ ನಾವು ಗಿಫ್ಟ್ ಕೊಟ್ಟಿದ್ದು. ಇಲ್ಲಿ 1, 2 ಇದು ಸುಮ್ಮನೆ ಇಟ್ಟಿದ್ದೀನಿ ನನಗೆ. 1, 2, 3 ಜಾಗ ಖಾಲಿ ಉಂಟು. ಅದು ಒಮ್ಮೆ ಹೇಳುದು 3 ಜಾಗ ಫಿಲ್ ಮಾಡಿ ಅಂತ. 3 ಜಾಗ ನಂದು ಖಾಲಿ ಉಂಟು. ಮನೆ ತುಂಬಾ ಬೆಳ್ಳಿ ಚಿನ್ನ ಸಾಕು, ಮನೆಯ ತುಂಬ ಪ್ರೀತಿ ಸಾಕು. ಆದ್ರೆ ಇಲ್ಲಿ 3 ಜಾಗ ಖಾಲಿ ಉಂಟು. ಯಾರಾದ್ರೂ ಪ್ರೀತಿ ತೋರಿಸ್ಲಿಕ್ಕೆ ಇದ್ರೆ ತೋರಿಸ್ಬೋದು. ಬೆಳ್ಳಿ ಚಿನ್ನ ಮಾತ್ರ. ನೀನ್ ಹೇಳುದು ನಾನು ಆಯ್ತು. ಎಂತ ಆಯ್ತು? ಅದ್ರಲ್ಲಿ ಒಂದು ನಂದಲ್ಲ, ಒಂದು ವಾಚ್ ಕೊಡು. ಒಂದು ನಿಮ್ದು, ಒಂದು ಯಾರ ಗಿಫ್ಟ್ ಕೊಟ್ಟಾರಲ್ಲ, ಇದು ನನ್ನ ಸಬ್ಸ್ಕ್ರೈಬರ್. ಇದು ನೋಡಿ, ಇಂಥದ್ದು ಸೇಮ್ ನನ್ನ ಹತ್ರ ಒಂದು ಯಾವುದಲ್ಲ ಕಲರ್ ಬೇರೆ, ಗ್ರೀನ್. ನನಗೆ ತುಂಬಾ ಇಷ್ಟ. ಅದು ಕಂಫರ್ಟೇಬಲ್ ಉಂಟು. ಹಾಗೂ ಡೆಲ್ಲಿಗೆ ನಾನು ಫಸ್ಟ್ ಟೈಮ್ ಅದನ್ನು ಹಾಕಿದ್ದು. ತುಂಬ ಜನ ಈ ಟಾಪ್ ಬಗ್ಗೆ ಕೇಳ್ತಾ ಇದ್ರು, ಇಷ್ಟಪಟ್ಟಿದ್ರು. ನನಗೆ ಅದು ಇದರಲ್ಲಿ ನಾನು ಇನ್ನೊಂದು ಎಲ್ಲೋ ತರಿಸಿದ್ದೆ, ಅದು ಇಲ್ಲಿ ಬಟನ್ ಬರುತ್ತೆ, ಅದು ಅಷ್ಟು ಚೆನ್ನಾಗಿ ಕೂರುದಿಲ್ಲ. ಇಲ್ಲಿ ಸರಿ ಕೂರಬೇಕು. ಆ ಕಲರ್ ಮತ್ತು ಈ ಕಲರ್ ಎರಡೇ ಕರೆಕ್ಟ್ ಉಂಟು. ನಾನಿದು ಹಾಕುವಾಗ ನಿಮಗೆ ತೋರಿಸ್ತೀನಿ, ಚಂದ ಕಾಣುತ್ತೆ, ಇದು ಚೆನ್ನಾಗಿದೆ. ಇದು ಎಂತ ಅದು ನಿಂದು ಓಪನ್ ಮಾಡಿದ್ದು ಕಳ್ಳ. ನಿಂಗೆ ಹಾಕಿದ್ದೆಲ್ಲ ಅಣ್ಣ ಹೇಳಿದ್ದು ನೋಡಂತ. ಫೇಸಸ್ ಕ್ಯಾನಡಾ ಐ ಕಾಜಲ್. ನನಗೆ ಕಾಜಲ್ ಉಂಟಲ್ಲ, ಕೆಲವು ಆಗುದಿಲ್ಲ ನನಗೆ, ತುಂಬಾ ಕಣ್ಣು ಉರಿ ಬರುದು. ಹಾಕಿದ್ರೆ ಸಹ ಕಣ್ಣು ಉರಿಯಲ್ಲ, ಬ್ಲರ್ ಆಗುದು, ಉರಿಯೋದಿಲ್ಲ, ಚೂರು ಕೂಡ ಉರಿಯೋದಿಲ್ಲ. ಅದು ಒಂಥರ ಬ್ಲರ್ ಬ್ಲರ್ ಬ್ಲರ್, ಸ್ವಲ್ಪ 90 ಹಾಕಿದಾಗೆ ಆಗುದು. ಅದಕ್ಕೆ ಮತ್ತೆ ಇದೆಲ್ಲ ಚೆನ್ನಾಗಿ ಬರುತ್ತೆ. ಯಾರಿಗೂ ಗೊತ್ತು, ನಿಜವಾಗ್ಲೂ ಒಂಥರ ಆಗುದು ಅದು ಅಲ್ಲ. ತುಂಬಾ ನಿನಗೂ ಆಗುತ್ತಲ್ಲ? ಅದಕ್ಕೆ ಆಗುದು ಮಾರೆ, ಇಲ್ಲ ಆಗುದಿಲ್ಲ ನನಗೆ. ಮಾಮ ಅರ್ತಿದ್ದು ಅದೇನಾಗುದಿಲ್ಲ, ಮತ್ತೆ ಕೆಲವು ಏನಾಗುದಿಲ್ಲ. ಫೇಸಸ್ ಕೆನಡದ್ದು ಏನಾಗುದಿಲ್ಲ, ಇದು ಲ್ಯಾಕ್ಮೆದ್ ಏನಾಗುದಿಲ್ಲ. ಸ್ಟಾರ್ಟಿಂಗ್ ಇಂದ ನಾನು ಇದನ್ನೇ ಹಾಕ್ತಾ ಇದ್ದೆ, ಲ್ಯಾಕ್ಮೆದ್ದು. ಇವಾಗ ನೋಡ್ಬೇಕು, ಈಗ ತುಂಬಾ ಟೈಮ್ ಆಯ್ತಲ್ಲ, ಈಗ ಎಂತ ಮಾಡಿದಾರೆ ಏನ. ಅದು ಯೂಸ್ ಮಾಡೋದು 4 ವರ್ಷ ಆಯ್ತಾ? ಲ್ಯಾಕ್ಮೆದ್ ಯೂಸ್ ಮಾಡದೆ 4 years ಆಯ್ತು. ಒಂದು ಅದೇ ತಗೊಳ್ಳಿ, ಬಿಗ್ ಬಜಾರ್ ಹೋಗಿ. ಇದು ಫೇಸಸ್ ಕೆನ, ಹೌದು. ಫಸ್ಟಿಗೆ ಎಲ್ಲ ನಾನು ಬಿಗ್ ಬಜಾರ್ ಅಲ್ಲಿ ಹೋಗಿ ತಗೊಳ್ತಾ ಇದ್ದೆ. ಆಮೇಲೆ 179 rupees ಆವಾಗ ನನಗೆ ತುಂಬಾ ಇಷ್ಟ ಕಾಜಲ್ ಅಂದ್ರೆ. ಒಂದು ದಿನ ಕೂಡ ಹಾಕದೆ ನಾನು ಇರ್ತಾ ಇರ್ಲಿಲ್ಲ. ನೀವು ನನ್ನ ಫಸ್ಟ್ ವ್ಲಾಗ್ಸ್ ಎಲ್ಲ ನೋಡಿ, ನನಗೆ ತುಂಬಾ ಇಷ್ಟ. ಇಷ್ಟು ದಪ್ಪ ಆಗ್ತಿದ್ದೆ. ಸುಮ್ಮನೆ ಅದು ನನಗೆ ತುಂಬಾ ಇಷ್ಟ. ರಾಯ್ ಪೆಟ್ಟು ತಿನ್ಬೇಡ ಸುಮ್ಮನೆ, ಆಯ್ತಾ? ಆಮೇಲೆ ಏನಾಯ್ತು, ಸ್ವಲ್ಪ
ಒಳ್ಳೇದಾಯಿತು ಯೂಟ್ಯೂಬ್ ಎಲ್ಲ ನಿಮ್ಮ ಪ್ರೀತಿಯಿಂದ. ಆಮೇಲೆ ಸ್ವಲ್ಪ ಪ್ರಮೋಷನ್ಸ್ಗೆಲ್ಲ ಮತ್ತೆ ಅಮ್ಮ ಫೇಸ್ ಆಫ್ ಕೆನಡಾ ಆಯಿತು. ಪ್ರಮೋಷನ್ಸ್ಗೆಲ್ಲ ಕೆಲವರು ಕೊಟ್ಟರು. ಆವಾಗ ಅದನ್ನೆಲ್ಲ ಸುಮಾರು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಎಲ್ಲನೂ. ಹಾಗೆ ನಂತರ ನಾನು ಹೆಚ್ಚು ಮೇಕಪ್ ಇದೇನು ತಗೊಳ್ಳಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ತುಂಬಾ ಬರುತ್ತೆ ಆದ್ರೆ ಇದು ನಾನು ಎಲ್ಲ ತಗೊಳ್ಳೋದಿಲ್ಲ. ಒಳ್ಳೇದಿದ್ರೆ ಮಾತ್ರ ಇದು ಮಾಡ್ತೀನಿ ನಾವು. ಸುಮಾರು ನಮಗೆ ತೋರಿಸ್ತೀವಿ, ನಮಗೆ ಎಷ್ಟು ಬಿದ್ದಿದೆ ಅದ್ರ ಬಾಕ್ಸ್ ಅಲ್ಲಿ. ತುಂಬಾ ಉಂಟು, ನಿಯರ್ಲಿ 2-3 ಬಾಕ್ಸ್ ಜಾಸ್ತಿ ಉಂಟು. ಹೌದು, ನಾನು ಅದರಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು ಯಾವ್ದುಂಟು ನೋಡಿ ಅದನ್ನು ಮಾತ್ರ ನಾನು ಹೆಚ್ಚಾಗಿ ತೋರಿಸುದು. ಹಾಗೆ ಬಿದ್ದಿದ್ದು ಕೆಲವು ನನ್ನ ಸ್ಕಿನ್ನಿಗೆ ಸೂಟ್ ಆಗೋದು, ಕೆಲವು ನಿಮ್ಗೂ ಪ್ರಾಬ್ಲಮ್ ಆಗ್ಬೋದು, ನಂಗೆ ಗೊತ್ತಿಲ್ಲ. ಅದು ನನ್ನ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿರುತ್ತೆ, ಅದನ್ನೇ ನಾನು ತೋರಿಸ್ತೀನಿ. ಒಬ್ಬೊಬ್ರು ಸ್ಕಿನ್ ಡಿಫ್ರೆಂಟ್ ಇರುತ್ತಲ್ಲ, ಅದು ನೋಡ್ಕೊಂಡಿದ್ದು ಮಾಡ್ಬೇಕು. ನಾನು ಹೇಳ್ತೀನಲ್ವಾ ನಿಮ್ಗೆ. ಹಾಗೆ ಈಗ ನಾನು ದುಡ್ಡಿಗೆ ತಗೊಂಡ್ ಬಂದಿದ್ದು, ಇದು ಪ್ರಮೋಷನ್ ಅಲ್ಲ, ಇದು ನಾನು ದುಡ್ಡಿಗೆ ತಗೊಂಡ್ ಬಂದಿದ್ದೆ. ಎರಡು ಕೂಡ ನೋಡಿ ಇಲ್ಲಿ ಉಂಟು ಬಂದಿದ್ದು. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದಿಲ್ಲ. ಓಕೆ, ಇನ್ನು ಆಯ್ತು. ಈಗ ಫಿಲ್ಮ್ ಹಾಕು, ಇವತ್ತು ಫಿಲ್ಮ್ ನೋಡಿ. ಹೇಗೂ ಸ್ನಾನ ಎಲ್ಲ ಆಗಿದೆ, ತಿರುಗಾಡಿ ಆಯ್ತು. ಅಲ್ಲಿ ಮೊಮೋಸ್ ತಿಂದು ಹೊಟ್ಟೆ ಟೈಟ್ ಆಯ್ತು. ಪಜ್ಜು ಹೊಟ್ಟೆ ಟೈಟ್ ಆಗ್ಲಿಲ್ಲ. ನೀನು ಊಟ ಮಾಡು, ಅಲ್ಲಿ ಉಂಟು, ಅದನ್ನು ಊಟ ಮಾಡು, ನಾವು ಫಿಲ್ಮ್ ನೋಡ್ತೀವಿ. ನಾನು ಬರ್ತೀನಿ. ಆಯ್ತು, ನೀನು ತಗೊಂಡ್ ಬಾ. ಮಾಡ್ತೀಯಲ್ಲ, ಊಟ ಮಾಡು. ಮತ್ತೆ ಮೇನಕ್ಕೆ ಊಟಕ್ಕೆ ಹೆಜ್ಜೆ ಮಾತ್ರ. ಈಗ ನಾನ್ ವೆಜ್ ತಿಂದು ಬಂದಿಯಲ್ಲ, ಅಲ್ಲಿ ಸಾಕಪ್ಪ ಅಷ್ಟು, ಬೇರೆ ಎಂತ ಇಲ್ಲ ಅಲ್ಲ. ಏನಾದ್ರು ಉಳಿದಿದ್ಯಾ ಕೇಳು. ಯಾರು ಆರೆಂಜ್, ಯಾರು ಹೋಟೆಲ್ ಆರೆಂಜ್ ಅದೇ ಕೇಳಿದಲ್ಲ. ಆರೆಂಜ್ ಹೋಟೆಲ್ ಅಂತ ಉಂಟು ಇಲ್ಲಿ ಒಂದು. ಅವರು ಫ್ರೆಂಡ್ ಫಜ್ಜುಗೆ ಫೋನ್ ಮಾಡ್ತಾರೆ. ಫಜ್ಜುಗೆ ಫೋನ್ ಮಾಡ್ತಾರೆ. ಫಜ್ಜು ಅವತ್ತು ಎಲ್ಲಿ ಗೊತ್ತುಂಟಾ, ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋಗಿದ್ದ. ಅವನು ಹೇಳಿದ್ದು ನಮಗೆ, ಅವಂದು ಪಾ ಮತ್ತೆ ಪಾಪ ಮಿಕ್ಸ್ ಅಪ್ ಮಾಡ್ತಾರೆ. ನನಗೂ ಹಾಗೆ ಆಗತ್ತೆ, ನನಗೆ ತುಂಬಾ ಆಗುತ್ತೆ. ಆದ್ರೆ ಅವನ ಅವತ್ತು ಮಾಡಿದ್ದು. ಆದ್ರೆ ನಾನು ಯೋಚನೆ ಮಾಡಿ ಮಾತಾಡ್ತೀನಿ. ನಂದು ಬೀಜ ಆಗ ಬೀಜ ಇತ್ತು, ಬೀಜ ಅಂತ ಓದ್ತಿದ್ದಾನೆ. ಕನ್ನಡದಲ್ಲಿ ಉಂಟದು, ಅದು ಸರಿ ಓದಿಲ್ಲ ನೋಡಿ. ನೋಡುವಾಗಲೇ ನಮ್ಗೆ ಗೊತ್ತು, ನಾವೆಲ್ಲ ಕನ್ನಡ ಮೀಡಿಯಂ ಇದೆಂತ ಬೀಜ ಅಂತ ನೋಡಿ ಓದೆ. ನಿನ್ಗೆ ಬೀಜದ್ದೇ ನೆನಪು ಬಿಡು. ನನ್ನ ಹೆಸರೇನು ಕೇಳ್ತಾ ಇಲ್ಲಿ. ನಿನಗೆ ಅಲ್ಲಿ ಕಷಾಯ ಇಟ್ಟಿದ್ದೀನಿ, ಅದನ್ನು ಕುಡಿ ಹೋಗಿ. ಅದೇ ಹೇಳ್ತಾ ಇದ್ದದ್ದು. ಅದು ಗಾಂಜಾ ಮತ್ತೆ ತಗೋ, ಅದಿಡು. ಇದೆ ಡಾಕ್ಟರ್ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್. ಡಾಕ್ಟರ್ ಸಾಹೇಬ್ ಮತ್ತೆ ತಗೋ. ಫಸ್ಟಿಗೆ ಎಂತ ತಗೊಂಡಿಯ ಬಜ್ಜಿ? ಈಚೆ ಬಾ. ದಾಲ್. ಮತ್ತೆ ಇದೆಂತದ ಕಾಣ್ತಾ ಉಂಟು, ಇದೆಂತ? ಇದ್ದಲ್ಲಿ ಹಪ್ಪಳ ಇತ್ತು. ಹಪ್ಪಳನ? ಈಚೆ ಬಾ, ತೋರ್ಸು ಹಪ್ಪಳ ನೋಡೋಣ. ಓ, ಆಮ್ಲೆಟ್ ನೋಡಿ. ಐಫೋನ್ 17 ಇದ್ದು ಡಿಸೈನ್. ಅಮ್ಮ ಊರೇನೆ ಎಂದರು, ನೀ ನನ್ನ ದೇವರು. ಕಷಾಯ ಇದು. ಕಷಾಯ ನಂದು ಕಷಾಯ ಪೌಡರ್ ನಾನು ಸುಮಾರು ಹಾಕಿದ್ದೀನಿ ರೆಸಿಪಿಯಲ್ಲಿ, ನೋಡಿ ತುಂಬ ಚೆನ್ನಾಗಿದೆ ಅದು. ಇದಕ್ಕೆ ನಾನು ಒಣಶುಂಠಿ, ಬಡಿಶೇಪು, ಕಲ್ಲುಪ್ಪು, ಕಲ್ಸಕ್ಕರೆ ಮತ್ತು ಕಲ್ಸಕ್ಕರೆ ನಾನು ನಿಜವಾಗ್ಲೂ ಹೀಗೆ ಹಾಕಿದ್ದೆ, ಯಾಕಂದರೆ ಆವಾಗ ಇರಲಿಲ್ಲ. ಇಲ್ಲದ್ರೆ ನಾನು ಅದು ಗ್ರೈಂಡ್ ಮಾಡ್ತೀನಿ ನೋಡಿ, ಆವಾಗಲೇ ಹಾಕಿಬಿಡ್ತೀನಿ ಕಲ್ಸಕ್ಕರೆಯನ್ನು. ಅದರೊಂದಿಗೆ ಗ್ರೈಂಡ್ ಮಾಡಿ ಇರುತ್ತೆ ಅದು. ಕಾಳುಮೆಣಸು ಮತ್ತು ಕೊತ್ತಂಬರಿ ಕಾಳು, ಮತ್ತು ಸಣ್ಣ ತುಂಡು ದಾಲ್ಚಿನ್ನಿ, ಮತ್ತೆಂತ ಇರುತ್ತೆ ನನಗೆ ನೆನಪಿಲ್ಲ ಈಗ. ಅಷ್ಟೆಲ್ಲ ಯಾಕೆ ಕಷ್ಟ, ನಾನು ಕುಡಿಯೋದಿಲ್ಲ ಅದನ್ನು. ಹೌದಾ? ಕುಡಿಯೋದು. ಮತ್ತು ಇದು ಅರಶಿನ, ಇದೆಲ್ಲ ಹಾಕಿ ಇದು ಕಷಾಯ ಮಾಡೋದು, ಕಲ್ಸಕ್ಕರೆ ಎಲ್ಲ ಹಾಕಿ. ಮತ್ತು ಇದನ್ನು ಹೀಗೇ ನೀವು ಕುಡಿಬೋದು, ಅಥವಾ ಚಾಯ್ ರೀತಿ ಮಾಡಿಬಿಟ್ರೆ, ಅಂದರೆ ಇದಕ್ಕೆ ಹಾಲು ಹಾಕಿ, ಸ್ವಲ್ಪ ಲೈಟಲ್ಲಿ ಹಾಲು ಹಾಕಿ, ಜಾಸ್ತಿ ಬೇಡ. ಜಾಸ್ತಿ ಹಾಲು ಕಫಕ್ಕೆ ಕೂಡ ಒಳ್ಳೆಯದಲ್ಲ. ಸ್ವಲ್ಪ ಹಾಲು ಹಾಕಿ ಲೈಟಲ್ಲಿ ಕುಡೀರಿ. ಚಾಯ್ ಮಾಡಿ ಆವಾಗ ತುಂಬ ಒಳ್ಳೆಯದಿದು. ನಾವು ಕೊರೋನಾ ಟೈಮಲ್ಲೆಲ್ಲ ಇದೇ ಹುಡಿ ಮಾಡಿ ನಾವು ಅಮ್ಮ ಎಲ್ಲ ಸೇಮ್ ಇದನ್ನೇ ಇದು ಮಾಡ್ತಾಯಿದ್ದದ್ದು. ಇಮ್ಯುನಿಟಿ
ಅಸಿಡಿಟಿಗೆಲ್ಲ ತುಂಬ ಒಳ್ಳೇದಿದು. ಆಮೇಲೆ ಟ್ರೈ ಮಾಡಿ, ಬೇಕಿದ್ರೆ ಲಿಂಕ್ ನಾನು ಹುಡುಕಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ಇಲ್ಲಿ ಸಿಕ್ಕಿಸಿದೆ ಟ್ಯಾಬ್ಲೆಟ್ ಕುಡಿಯುವಾಗ ಅದಕ್ಕೆ ಅದು ಡ್ರೈ ಹಾಗೆ ಕುಡಿಬಾರ್ದು, ಮೇಲೆ ಇಟ್ಟು ಫಸ್ಟ್ ನೀರು ಚೆನ್ನಾಗಿ ಕುಡಿಬೇಕು. ಸಿಕ್ಕಿಸಿದ್ಯಾ ನಿಮಗೆ, ಬಿಕ್ಕಿಸಿದೆ ಅಂತ ಹೇಳಿ. ಅಮ್ಮ ಬೀಂಗ್ ಅಮ್ಮ ನೋಡಿ ಅಂತ ಚೋಮನಿಗೆ ಮಾಡಬೇಕಾಗಿಲ್ಲ, ಮಾಡಿಗೆ ಬರಲ್ಲ ನಿಮಗೆ. ನನಗೆ ಬರ್ತದೆ, ಆದರೆ ಅಮ್ಮ ಇದ್ರೆ ನಾವು ಯಾಕೆ ಮಾಡಬೇಕು? ಅದೇ ಅಮ್ಮ 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 ಇನ್ನು ದೊಡ್ಡ ಚೋಮ, ನಮ್ಮ ಮೋಕ್ಯದ ಅಮ್ಮ. ಮಸ್ಕ ಹಾಕುದು. ಈಗ ಕಷಾಯ ಕುಡಿಲಿಕ್ಕೆ ಮಸ್ಕ ಇದೆ ನನಗೆ. ನಾನು 2 ಗ್ಲಾಸ್ ನೀರು ಕುಡಿದಿದ್ದೀನಿ. ನೀ 2 ಗ್ಲಾಸ್ ಕುಡಿ, 3 ಗ್ಲಾಸ್ ಕುಡಿ, ನಿಮಗೆ ಕಷಾಯ ಕುಡಿಲಿಕ್ಕೆ ಉಂಟು. ಅದು ಚಿಕ್ಕದ್ದು ಗ್ಲಾಸ್ ಯಾಕೆ? ಟೇಸ್ಟ್ ಮಾಡಂತೆ ಪಂಜುಬಾಯಿ. ನಮ್ದು ದೊಡ್ಡ ಚೆನ್ನಾಗಿರುತ್ತೆ, ನಮ್ದು ದೊಡ್ಡ ಕಪ್ಪು. ಕುಡಿದು ನೋಡ ನಾನ ಚೆನ್ನಾಗಿದೆ. ಒಳ್ಳೆ ಉಂಟು. ಇದು ಮೊದಲು ಕುಡಿತಿದ್ದೀವಲ್ಲ, ಆದ್ರೆ ತುಂಬಾ ತೀಕ ಉಂಟು. ಇದೆಂತ ಇಲ್ಲ ತೀಕ. ಏ ಕೈಯನ ಅವನಿ ತೀಕ. ಅದು ನಂಗೆ ಇದಾಗಿದೆ ಅಲ್ಲ, ಅದು ಹೊಡೆದೋಗಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕುಡಿಯಿರೋ. ಒಳ್ಳೇದಾಯ್ತಾ? ಗುಡ್ ಬಾಯ್ ಅಲ್ಲ ನೀನು? ನನ್ನ ಒಳಗೆಲ್ಲ ಬಾಂಬ್ ಬ್ಲಾಸ್ಟ್ ಆಗಿದೆ. ಮೆಲ್ಲ ಮೆಲ್ಲ ಕುಡಿ, ಸ್ವಲ್ಪ ಬಿಸಿ ಬಿಸಿ. ಇವಾಗ ಫಿಲ್ಮ್ ನೋಡೋದು ಹಾಗೂ ಮಲಗೋದು, ನಾವು ಲೇಟ್ ಆಗುತ್ತೆ. ಮತ್ತೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾನು. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.